Today morning, Sidhu brother came. ಇವತ್ತು ಮುಂಜಾನೆ ವೇಳೆ ಸಿದ್ದು ಬ್ರದರ್ ಬಂದ್ರು. He buy the orange and fruit, and then he greeting me. ಕೆಲವು ಹಣ್ಣುಗಳು ತಂದು ಬಂದು ನನಗೆ ವಂದಿಸಿದ್ರು. I call him to meet one sister. ಒಬ್ಬ ಸಹೋದರಿ ಪರಿಚಯ ಮಾಡಿಸ್ಬೇಕು ಅಂತ ಕರೆದಿದ್ದೆ ಅವನನ್ನ. Summer retreat, we will make some brother to marry. ಸಮ್ಮರ್ ರೀಟ್ ಅಲ್ಲಿ ಕೆಲವರನ್ನ ಮದುವೆ ಮಾಡಿಸ್ಬೇಕು ಅನ್ಕೊಂಡಿದ್ದೀನಿ. Okay, maybe I don't know. ನನಗಿನ್ನು ಗೊತ್ತಿಲ್ಲ ಅದ್ರ Two or ಕುರಿತಾಗಿ. three couple have to marry, no? 2-3 ಜನ ಮದುವೆ And ಆಗ್ಬೇಕಲ್ವಾ? next year, ಮುಂದಿನ ವರ್ಷ the children, no children, Sunday school children. ಸಂಡೇ ಸ್ಕೂಲ್ ಅದೇ. ಮಕ್ಕಳೆಲ್ಲ ಕೂಡ ಜಾಸ್ತಿ ಆಗ್ತಾರೆ. So my ministry, one part of ministry is make marry, ನನ್ನ ಸೇವೆ ಒಂದು ಭಾಗ ಮದುವೆ ಮಾಡಿಸೋದು. make sister marry and brother marry. ಸಹೋದರಿ ಹೀಗೆ ಮತ್ತೆ ಸಹೋದರ ಹಾಗೆ. So I'm praying somebody to 150 people to come. ಸಮ್ಮರ್ ರೀಟ್ ಅಲ್ಲಿ 150 ಜನ ಬರ್ಬೇಕು ಅಂತ ಪ್ರಾರ್ಥಿಸ್ತಾ ಇದ್ದೀನಿ. Why we cannot do? ನಾವ್ಯಾಕ್ ಮಾಡಕ್ಕಾಗಲ್ಲ? Always when I driving car, ಕಾರ್ ಓಡಿಸ್ಬೇಕಾದ್ರೆ I see the building ಬಿಲ್ಡಿಂಗ್ ಗಳು ನೋಡ್ತಾ ಇರ್ತೀನಿ. car. They also make like this building. Why we cannot make? ದೇವ್ರೆ ಅವರೇ ಎಂತವ್ರು ಮಾಡಿದಾರೆ ಅಂದ್ಮೇಲೆ ನಾವ್ಯಾಕ್ ಮಾಡಕ್ಕಾಗಲ್ಲ? What is the problem? ಸಮಸ್ಯೆ ಏನು? We are saying righteous, we believe true God. Why we cannot make? ನಾವ್ ಹೇಳ್ತೀವಿ ನೀತಿವಂತರು ಅಂತ ನಾವ್ಯಾಕ್ ಮಾಡಕ್ಕಾಗಲ್ಲ? Nobody telling me, ಯಾರು ಹೇಳ್ತಾ ಇಲ್ಲ, but someone telling me. ಯಾರೋ ಒಬ್ರು ಹೇಳ್ತಾ ಇದ್ದಾರೆ. Holy Spirit telling me. ಪವಿತ್ರಾತ್ಮ ಹೇಳ್ತಾ ಇದೆ. Why Bangalore church cannot build the church? ಬೆಂಗಳೂರು ಸಭೆ ಯಾಕೆ ಸಭೆ ಕಟ್ಟಕ್ಕಾಗಲ್ಲ? Isn't it? ಹೌದಾ ಇಲ್ವಾ? We are not preaching 1 year, 2 year this gospel. ನಾವು 1 ವರ್ಷ 2 ವರ್ಷ ಸುವಾರ್ತೆ ಸಾರ್ತಾ ಇಲ್ಲ. Now many people are in the darkness and sin. ಇವತ್ತು ಅನೇಕ ಜನರು ಕೂಡ ಕತ್ತಲಲ್ಲಿದ್ದಾರೆ. So living for gospel with the emotion we cannot. ಯಾಕಂದ್ರೆ ಸುವಾರ್ತೆಗೋಸ್ಕರ ಭಾವನೆಯಿಂದ ಜೀವಿಸಕ್ಕಾಗಲ್ಲ. Really you crying one day, pray for them. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ With this emotion we cannot preach gospel. ಈ ರೀತಿಯಾಗಿ ನಾವು ಸುವಾರ್ತೆ ಸಾರಕ್ಕಾಗಲ್ಲ. We need faith. ನಮ್ ನಂಬಿಕೆ ಬೇಕು. And faith will be power. ನಂಬಿಕೆ ಶಕ್ತಿ ಆಗುತ್ತೆ. Oh, can you get my point? ಅರ್ಥ ಆಗ್ತಿದೆ ಹೇಳ್ತಿರೋದು? Faith will reveal through the things. ನಂಬಿಕೆ ಸಂಗತಿಗಳ ಮೂಲಕ ಹೊರಗೆ ಬರುತ್ತೆ. Right? ಸರಿಯಾ? So that is I love gospel. ನಾನ್ It's just ಸುವಾರ್ತೆ word. ಪ್ರೀತಿ ಮಾಡ್ತೀನಿ ಅನ್ನೋದು ಒಂದು ಮಾತು ಅಷ್ಟೇ. Who cannot have this kind of word? ಯಾರಿಗಿಂತ ಹೃದಯ As a ಇರಕ್ಕಾಗಲ್ಲ ಹೇಳಿ? born-again Christian. ಹೊಸದಾಗಿಟ್ಟೋ ಕ್ರೈಸ್ತರಾಗಿದ್ದು. Isn't it? ಹೌದಾ ಇಲ್ವಾ? I also want to do together. ನನ್ಗೂ ಸಹ ಜೊತೆಗೆ ಮಾಡ್ಬೇಕಂತಾನೆ ಆಸೆ. Decision offering 1,000 rupees actually not together. ಹೇಳ್ಬೇಕಂದ್ರೆ ಕಾಣಿಕೆ ಕೊಡೋದಾದ ತೀರ್ಮಾನ ಕಾಣಿಕೆ 1000 I ರೂಪಾಯಿ will pray. ಜೊತೆಗಲ್ಲ. 6 months I will pray. ನಾನು 6 ತಿಂಗಳು ಪ್ರಾರ್ಥಿಸ್ತೀನಿ. So I really difficult to pay 1,000 rupees. ನಿಜವಾಗಿ ಕೂಡ 1000 ರೂಪಾಯಿ ಕಟ್ಟೋದನ್ನ ಕಷ್ಟ ಆಗುತ್ತೆ. They are joking actually. ಅವ್ರು ತಮಾಷೆ ಮಾಡ್ತಿದ್ದಾರೆ. Why? ಯಾಕೆ? I will tell you. ನಾನು ಹೇಳ್ತಿದ್ದೀನಿ. Today you go ಇವತ್ ನೀವು ಹೋದ್ರೆ walk. ಕೆಲಸ They ಮಾಡಿದ್ರೆ will pay you 500 rupees. 500 ರೂಪಾಯಿ ಕೊಡ್ತಾರೆ. And within 6 months, you 6 go ತಿಂಗಳಲ್ಲಿ 10 times. 10 ಸಾರಿ ಹೋದ್ರೆ You can pay 5,000 rupees. 5000 ರೂಪಾಯಿ ಕಟ್ಬಹುದು. I'm not telling you very difficult thing. I'm not asking you. You take off your panty and you pay. ನಾನ್ ನಿಮ್ಗೇನು ಕೂಡ ಚಡ್ಡಿ ಬಿಚ್ಚಿ ಕೊಡ್ಬೇಕಂತ ಹೇಳ್ತಾ ಇಲ್ಲಲ್ಲ. I'm teaching you. ನಾನ್ ಹೇಳ್ತಾ ಇರೋದು Because your mentality very low class ಯಾಕಂದ್ರೆ mentality. ನಿಮ್ಮ ಮನಸ್ಥಿತಿ ತುಂಬಾ ಕೆಳಮಟ್ಟಕ್ಕಿದೆ. If I'm father of 4 children, ನಾನು 4 ತಂದೆ ನಾನು Now, ಮಕ್ಕಳ ತಂದೆ ಅಂದ್ರೆ ಈಗ I don't do ministry. ನಾನ್ ಸೇವೆ ಮಾಡ್ತಿರ್ಲಿಲ್ಲ ಅಂತಿದ್ರೆ Now church pay my house and food fee all. ಈಗ ಸಭೆ ನನ್ನ ಆಹಾರ ಮತ್ತೆ So I'm not doing ministry, for example. ಉದಾಹರಣೆ ನಾನು ಸೇವೆ ಮಾಡ್ತಿಲ್ಲ Then ಅಂದ್ರೆ one day I need to work 4 times. ಒಂದಿನಕ್ಕೆ 4 ಸರಿ ಕೆಲಸ ಮಾಡ್ಬೇಕು. As a just father of 4 children, 1 wife. 4 ಮಕ್ಕಳ ತಂದೆ ಮತ್ತೆ ಒಬ್ಬ ಹೆಂಡತಿಯ ಗಂಡನ Isn't ಮೇಲೆ. it? Otherwise I cannot teach them. ಇಲ್ಲ ಅಂದ್ರೆ ಅವರು ಕಲ್ಸಕ್ ಆಗಲ್ಲ. Just we need to think. ನಾವು ಯೋಚನೆ ಮಾಡ್ಬೇಕು. We are not foolish people. ನಾವು ಮೂರ್ಖರಲ್ಲ How ಅಲ್ವಾ? much will you give a decision offering? ಎಷ್ಟು ತೀರ್ಮಾನ ಕಾಣಿಕೆ ಕೊಡ್ತೀರಿ? 1,000 rupees. 1000 ರೂಪಾಯಿ. Just think 1,000 rupees what? 1000 ರೂಪಾಯಿ ಏನಂತ Are ಯೋಚನೆ you ಮಾಡಿ. buying for Joshua 1 kids, no? What? Kids that playing, no? Toys. ನಾವೇನಾದ್ರೂ ಕೂಡ ಮಕ್ಕಳಿಗೆ ಆಟ ಆಡೋ You ಗೊಂಬೆ go ತರಿಸ್ತಾ ಇದ್ದೀವಾ? Kamanali toys 800 rupees. ಕಮ್ನಾಳಿಗೆ ಒಂದ್ಸರಿ ಹೋದ್ರೆ 800 ರೂಪಾಯಿ ಗೊಂಬೆಗಳು. Isn't it? ಹೌದಾ ಇಲ್ವಾ? Just I'm telling you just general as a human being. ನಾ ಸಾಮಾನ್ಯವಾಗಿ ಮನುಷ್ಯ ರೂಪವಾಗಿ ಹೇಳ್ತಾ ಇದ್ದೀನಿ. Isn't it? ಸರಿ ಆಯ್ತಾ? That's why I want you to think. ನಾನ್ ಬಯಸೋದು ನೀವು ಯೋಚಿಸಿ. So you until die after 10 years also you are 1,000 decision offering you think. ಸಾಯೋವರೆಗೂ ನೀವು 1000 ರೂಪಾಯಿ ತೀರ್ಮಾನ ಕಾಣಿಕೆ Then ಕೊಡ್ತೀರಾ what ಅಂದ್ರೆ is this problem? ಇದು ಸಮಸ್ಯೆ ಏನ್ ಗೊತ್ತಾ?
You are very low class mind. ನಿಮ್ಮ ಮನಸ್ಸು ತುಂಬಾ ಕೆಳಮಟ್ಟಕ್ಕಿದೆ. People standard is a standard. ಜನರ ಒಂದು ಸ್ಥಾಯಿ ಅಂತ ಇದೆ. Sunday I will give you 50 rupee. ಭಾನುವಾರ 50 ಕೊಡ್ತೀನಿ. Hey, you can give 50 rupee also, 10 rupee also. 50 ರೂಪಾಯಿ ಕೂಡ ಕೊಡ್ಬೋದು, 10 ರೂಪಾಯಿ ಕೂಡ But you ಕೊಡ್ಬೋದು. will live 50 rupee life. ಆದ್ರೆ ನೀನು 50 ರೂಪಾಯಿ ಜೀವನ ಜೀವಿಸ್ತೀಯಾ? His class is a class. ಇದಕ್ಕೆ ಕೂಡ ಒಂದು ವರ್ಗ ಅನ್ನೋದಿದೆ. Frankly speaking, ನಿಜ ಹೇಳ್ತಾ ಇದ್ದೀನಿ. you make yourself a 50 rupee person. ನೀವೇ ನಿಮ್ಮ ಕೈಯಿಂದಾನೆ ನಿಮ್ಮ ನೀವು 50 ರೂಪಾಯಿ ಮನುಷ್ಯ Next year I will ಮಾಡ್ಕೊಳ್ತೀರಿ. pay 100. ಮುಂದಿನ ವರ್ಷ 100 ಕೊಡ್ತೀನಿ. Very sorry to tell you, without change first, you're thinking you never pay 100 ನೀವು rupees. ಆಲೋಚನೆ ಬದಲಾಯಿಸಿಕೊಳ್ಳದ ಹೊರತು 100 ರೂಪಾಯಿ ಕೊಡಕ್ ಆಗೋದಿಲ್ಲ. Today you have had to pay 50 rupee. ಇವತ್ತು ನಿಮ್ಗೆ 50 ರೂಪಾಯಿ ಕೊಡಕ್ ಮನ್ಸಿದ್ರೆ After 10 years or 50 life. 10 ವರ್ಷ ಆದ್ಮೇಲೆ ಕೂಡ 50 ರೂಪಾಯಿಯೇ. Very sorry to tell you, ಕ್ಷಮಿಸಿ ಹೇಳಲಿಕ್ಕೆ I am not bringing you down back. ನಾನು No. ಕೆಳಗ್ ತಗೊಂಡ್ ಬರ್ತಾ ಇಲ್ಲ. People class is a class. ಜನರ ಒಂದು ವರ್ಗ ಅನ್ನೋದಿದೆ. You only give to God 50 rupee, then you are 50 rupee life. ನೀ ದೇವರಿಗೆ 50 ರೂಪಾಯಿ ಕೊಡ್ತಾ ಇದೆ ಅಂದ್ರೆ 50 ರೂಪಾಯಿ ಜೀವನ ಜೀವಿಸ್ತಾ When will ಇದ್ದ. you jump to sky? ಯಾವಾಗ ಆಕಾಶಕ್ಕೆ ಹಾರೋದ್ ನಾವು? When Bangalore Church will jump? ಯಾವಾಗ ಬೆಂಗಳೂರು ಸಭೆ ಹಾರುತ್ತೆ? Why we need to jump then? ಯಾಕೆ ನಾವು ಹಾರಬೇಕು ಹೇಳಿ? When we jump, we see more world, right? Wide world. ನಾವೆಲ್ಲರೂ ಕೂಡ ನೋಡ್ಬೇಕಾದ್ರೆ ನಾವೆಲ್ಲ ವಿಶಾಲವಾಗಿ ಯೋಚನೆ ಮಾಡ್ಬೇಕು. I also don't have money. ನನ್ನಲ್ಲಿ ಸಹ ಹಣ ಇಲ್ಲ. After Sangung Songin enter the college is very difficult. ಸಂಘಕ್ಕೆ ಸಂಘ ಇಬ್ರು ಕಾಲೇಜ್ Every day petrol fee they are sending me QR code. ದಿನ ಪೆಟ್ರೋಲ್ ಫೀಸ್ ಗೆ QR Do ಕೋಡ್ you ಕಳಿಸ್ತಾ think I ಇದ್ದಾರೆ. have a lot of money in my account and I am giving? ನನ್ನ ಅಕೌಂಟ್ ಅಲ್ಲಿ ತುಂಬಾ ಹಣ ಇದೆ ಅದಕ್ಕೋಸ್ಕರ ಕೊಡ್ತಾ ಇದ್ದೀನಿ ಅನ್ಕೊಂಡಿದ್ದೀರಾ? Huh? Am I running the orphanage? ನಾನೇನಾದ್ರು ಕೂಡ ವೃದ್ಧಾಶ್ರಮ In ನಡೆಸ್ತಾ ಇದ್ದೀರಾ? Calcutta and then I receive some money I'm paying to Bangalore Church. ಕೋಲ್ಕತ್ತಾದಲ್ಲಿ ತೆಗೆದುಕೊಂಡು ಇಲ್ಲಿ ಕೊಡ್ತಾ ಇದ್ದೀನ ಬೆಂಗಳೂರು ಸಭೆಗೆ ಏನಾದ್ರು? Not like this, no? ಈ ರೀತಿ ಇಲ್ಲಲ್ಲ Right, brother, sister? ಸಹೋದರ ಸಹೋದರಿ ಸರಿನಾ? I want you to little jump to the sky. ದಿವಸ ಆಕಾಶಕ್ಕೆ ಹಾರಿ. Last year also 1,000. ಹಿಂದಿನ ವರ್ಷ ಕೂಡ 1000 ರೂಪಾಯಿ. Last year also ಅದರ 1,000. ವರ್ಷ ಕೂಡ 1000 ರೂಪಾಯಿ. So you are joking just. ನೀವು ಸುಮ್ನೆ ತಮಾಷೆ ಮಾಡ್ತಾ Coming to ಇದ್ದೀರಿ. church believing God is joking. ಸಭೆಗೆ ಬಂದು ದೇವ್ರ ನಂಬೋದು ತಮಾಷೆ ಆಗೋಗ್ಬಿಟ್ಟಿದೆ. You understand? ಅರ್ಥ ಆಗ್ತಿದ್ಯಾ? Joking. ತಮಾಷೆ. I'm just think only like this. In my eyes only I can see you like this. ನನ್ನ ಕಣ್ಣಲ್ಲಿ ನಿಮ್ಮನ್ನ ಹೀಗೆ ನೋಡಕ್ ಆಗತ್ತೆ ನಾನು. Really, you work for family, right? As a human being. ನೀವು ಮನುಷ್ಯರಾಗಿದ್ದು ಕುಟುಂಬಕ್ಕಾಗಿ ಕೆಲಸ ಮಾಡ್ತಾ ಇದ್ದೀರಲ್ವಾ? I will go early morning. I will go to the market. I will buy banana around 1,000 piece. I will distribute the cases and the right. All the fruit market banana. ನಾನ್ ಸಂತೆಗೆ ಹೋಗಿ 1000 ಬಾಳೆಹಣ್ಣು ತಗೊಂಡ್ಬಂದ್ಬಿಟ್ಟು KCNS ಮಾರ್ಕೆಟ್ ಹತ್ರ ಬಂದ್ಬಿಟ್ಟು ಎಲ್ಲ I buy ಮಾಡ್ತೀನಿ. one banana 1.5 rupee. ಒಂದು ಬಾಳೆಹಣ್ಣು 1 ರೂಪಾಯಿ I ತಗೊಂಡ್ಬಂದೆ. will supply them 3 rupee. ಅದು 3 ರೂಪಾಯಿ ಕೊಟ್ಟು ಕಳಿಸ್ತೀನಿ. 1.5 paisa I will get. 1 ರೂಪಾಯಿ ನಂಗೆ ಸಿಗುತ್ತೆ ಲಾಭ. Correct? ಸರಿ ಅಲ್ವಾ? In this way working. ಈ ರೀತಿಯ ಕೆಲಸ ಮಾಡ್ತಾರೆ. Selling the egg also. ಮೊಟ್ಟೆ ಕೂಡ ಮಾರೋದು At ಕೂಡ least ಹಾಗೆ. four part time that I need to do, then I can learning the family. 4 ಭಾಗ ಈ ರೀತಿ ಕೆಲಸ ಮಾಡಿದ್ರೆ ಮಾತ್ರ ಕುಟುಂಬ Such a evil person as a human being also have to think how to learning the family, right? ದುಷ್ಟನಾದಂತ ಮನುಷ್ಯನು ಕೂಡ ತನ್ನ ಕುಟುಂಬ ಹೇಗ್ ನಿಭಾಯಿಸ್ಬೇಕಂತ ಯೋಚನೆ ಮಾಡ್ಬೇಕಲ್ಲ. Our brother and sister, I'm born again. ನಾವು ನಾವು ಹೊಸದಾಗಿ ಹುಟ್ಟಿದೀವಿ. God will do everything. ದೇವರೆಲ್ಲ ಮಾಡ್ತಾನೆ. God, thank you. ದೇವ್ರೆ ಧನ್ಯವಾದ. It is faith. ಇದು ನಂಬಿಕೆ. That's why you are until die you are poor. ಅದಕ್ಕೆ ಸಾಯೋವರೆಗೂ ನೀವು ಇದೇ ರೀತಿ ಬಡವರಾಗಿರ್ತೀರಿ. After 10 years also you are poor. 10 ವರ್ಷ ಆದ್ಮೇಲೆ ಕೂಡ ಬಡವರೇ. 20 years also poor. 20 ವರ್ಷ ಆದ್ಮೇಲೆ ಕೂಡ 30 ಬಡವರೇ. years also poor. 30 ವರ್ಷ ಆದ್ಮೇಲೆ ಕೂಡ ಬಡವರೇ. You are always poor. ಯಾವಾಗ್ಲೂ ಬಡವರೇ. Whatever you come to me and asking prayer is only money matter. ನೀವು ಪ್ರಾರ್ಥನೆ ಬಂದು ಕೇಳೋದು ನನಗೆ ಹಣ ಕುರಿತಾಗಿಯೇ. Have to change mentality. ಮನಸ್ಥಿತಿ ಬದಲಾಯಿಸ್ಕೋಬೇಕು. You know, ಸರಿಯಾ? changing heart, ಹೃದಯ ಬದಲಾಯಿಸ್ಕೊಂಡು change life. ಜೀವನ ಬದಲಾಗುತ್ತೆ. Also we need to change heart. ಮೊದಲು ಹೃದಯ ಬದಲಾಯಿಸ್ಕೋಬೇಕು. How to change? I don't have money. ಪಾಸ ಹಣ ಇಲ್ಲ ಹೇಗ್ ಬದಲಾಯಿಸ್ಕೊಳ್ಳಿ? You don't have money, I know. ಹಣ ಇಲ್ಲ ಅಂತ ನನಗೆ ಗೊತ್ತು. Correct? ಸರಿಯಾ? Understand? ಅರ್ಥ I ಆಗ್ತಿದ್ಯಾ? know all brother and sister ಸಹೋದರ condition. ಸಹೋದರಿ ಸ್ಥಿತಿ ಏನಂತ ಗೊತ್ತು. Correct? ಸರಿ For ತಾನೆ? you following the situation, ನೀವು ಪರಿಸ್ಥಿತಿಗಳಿಗೆ living according to ಪಾಲಿಸ್ಕೊಂಡು situation, nothing change. ನಿಮ್ಮ ಪರ್ಸನ್ ಅನುಸಾರ ಜೀವಿಸಿದ್ರೆ ಏನು ಬದಲಾಗಲ್ಲ. Do you think I am just I just living in India 20 years? ನಾನು ಸುಮ್ಮನೆ 20 ವರ್ಷ ಭಾರತದಲ್ಲಿ God also working in my heart many things. ದೇವರು ಅನೇಕ ಸಂಗತಿಗಳ ಹೃದಯ ಕಾರ್ಯ ಮಾಡ್ತಿದ್ದಾನೆ. Isn't it? ಹೌದಾ ಇಲ್ವಾ? You know? ಸರಿಯಾ? Nobody give it to me, but I'm right also giving offering. ಯಾರು ಕೂಡ ಕೊಡ್ತಾ ಇಲ್ಲ, ಆದ್ರೂ ಸಹ ನಾನು ಕಾಣಿಕೆ ಕೊಡ್ತಾ ಇದ್ದೀನಿ. I'm also not telling you all. ನಾನು ಎಲ್ಲಾ ಹೇಳ್ತಾ ಇಲ್ಲ. Backside many things difficult. ಅನೇಕ ಸಂಗತಿಗಳು ಕಷ್ಟ ಇದೆ. You understand? ಅರ್ಥ ಆಗ್ತಿದ್ಯಾ? Right? But I never. No, then I will give only 1,000 rupee. My decision of bring 1,000. No, ನನ್ನ ತೀರ್ಮಾನ ಕಾಣಿಕೆ 100 ರೂಪಾಯಿ 1000 ರೂಪಾಯಿ ಕೊಡ್ತೀನಿ ಅಷ್ಟೇ. I will not do that. ನಾನು ಅದು ಮಾಡಕ್ ಆಗಲ್ಲ. Why? Because
There is nothing to pray to God then. ದೇವ್ರ ಮುಂದೆ ಪ್ರಾರ್ಥನೆ ಮಾಡಕ್ಕೆ ಏನು ಇಲ್ಲಲ್ಲ. You are removing the space to depend on God. You are removing the space in your life. ನಿಮ್ ಜೀವಿತದಲ್ಲಿ ದೇವರ ಮೇಲೆ ಆತ್ಕೊಳ್ಳುವಂತ ಸಂಧಿಯನ್ನು ನೀವು ಬಿಸಾಕ್ತಿದ್ದೀರಿ, ತೆಗೆದಾಕ್ತಾ ಇದ್ದೀರಿ. Elder Deacon, sorry. ಎಲ್ಡರ್ ಡಿಕನ್ I ಕ್ಷಮಿಸಿ. write, my wife, we write, this is offering 1 lakh, 1 lakh, 2 lakh we need to pay. ನಾನು ನನ್ನ ಹೆಂಡತಿ ಕೂಡ ಸೇರಿ 1 ಲಕ್ಷ ಹಾಕ್ತಿವಿ. Oh, sorry. ಕ್ಷಮಿಸಿ. I will change it. Now 1 lakh, 1,000 rupees. 1,000, 1,000, 2,000. 1 ಲಕ್ಷ ಅಲ್ಲ, 1,000, 2,000 ಕೊಡ್ತೀವಿ. It's okay, no? ಪರವಾಗಿಲ್ಲ Who ಅಲ್ವಾ? will say to me? ಯಾರು ಹೇಳ್ತಾರೆ Oh, ನನಗೆ? this is naturally, according to my will we give, no? ಇದು ಸ್ವಾಭಾವಿಕವಾಗಿ ನನ್ನ ಮನಸ್ಸನುಸಾರ ಕೊಡ್ತಿದ್ದೀನಲ್ವಾ? Not like this. ಆ ರೀತಿ ಅಲ್ಲ. God will lead you 1,000 rupees life. ದೇವರು 1,000 ರೂಪಾಯಿ ಜೀವನ I'm ನಡೆಸ್ತಾನೆ. scared. ಅದು ಭಯ ಇದೆ. You always want to stay very comfort zone. ನೀವು ಯಾವಾಗಲೂ ಕೂಡ ಸುಖವಾದ ಸಂಗತಿಯಲ್ಲಿ ಇರ್ಬೇಕಂತ ಬಯಸ್ತೀರಿ. In the comfort zone, nothing can learn. ಸುಖವಾದ ಸಂಪತ್ತಿನಲ್ಲಿ ಏನು ಕೂಡ ಕಲಿಯಕ್ಕಾಗಲ್ಲ. Correct? ಅರ್ಥ ಆಯ್ತಾ? Open the Bible to the second King. ಇವತ್ತು 2ನೇ ಅರಸುಗಳು ತೆಗೀರಿ. Second King chapter 7. 2ನೇ ಅರಸುಗಳು 7ನೇ ಅಧ್ಯಾಯ. Second King chapter 7. 1 and 2 I will read. 1 ಮತ್ತು 2 ಓದ್ತೀನಿ. And Elisha said, hear the word of the Lord. Thus says the Lord, tomorrow about this time a seah of fine flour shall be sold for a shekel, and 2 seah of barley for a shekel at the gate of Samaria. ಆಗ ಎಲೀಷನವನಿಗೆ ಯೆಹೋವನ ವಾಕ್ಯವನ್ನು ಕೇಳು, ಆತನು ನಾಳೆ ಇಷ್ಟು ಹೊತ್ತಿಗೆ ಸಮಾರ್ಯ ಪಟ್ಟಣದ ಬಾಗಿಲಲ್ಲಿ ಗೋಧಿ ರೂಪಾಯಿ 12 ಸೇರಂತೆಯೂ ಜವ ಗೋಧಿ 24 ಸೇಂತ ಮಾಲ್ಪಡುವನ್ನುತ್ತಾನೆ ಎಂದು ಹೇಳಿದನು. So one officer on whose hands the king leaned answered the man of God and said, look, if the Lord would make window in heaven, could these things be? And he said, in fact, you shall see it with your eyes, but you shall not eat of it. ಇದನ್ನು ಕೇಳಿ ಅರಸನ ಹಸ್ತಕನಾದ ಸರದಾರನು ದೇವರ ಮನುಷ್ಯನಿಗೆ, ಯೆಹೋವನ ಆಕಾಶ ದ್ವಾರಗಳು ಮಾಡಿದರೂ ಸಂಭವಿಸಲಾರದನ್ನು ಏಲಿಯನು ಅವನಿಗೆ, ಅದು ಸಂಭವಿಸಲು ನೀನು ಕಣ್ಣಾರೆ ಕಾಣುವಿ, ಅದನ್ನು ಅನುಭವಿಸಲಿಲ್ಲ ಎಂಬುದಾಗಿ ಹೇಳಿದನು. Why I am telling beginning? ಯಾಕೆ ಪ್ರಾರಂಭ ಹೇಳಿದೆ ಅಂದ್ರೆ, Nobody telling in the church. ಸಭೆಯಲ್ಲಿ ಯಾರು ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. When I come and see the Bangalore church, ಬೆಂಗಳೂರು ಸಭೆ nobody. ನೋಡ್ಬೇಕಾದ್ರೆ ಯಾರು ಮಾತಾಡ್ತಾ ಇಲ್ಲ. Nobody. ಯಾರೊಬ್ರು ಇಲ್ಲ. Nobody poking, nobody scolding, nobody rebuild, nobody chastise, nobody paka foolish walla, nobody backbiting also nobody there. ಯಾರು ಕೂಡ ಮಾತಾಡ್ತಾ ಇಲ್ಲ, ಯಾರು ಕೂಡ ಗದರಿಸ್ತಾ ಇಲ್ಲ, ಯಾರು ಕೂಡ ಅವ್ರಿಗೆ ಚುಸ್ತಾ ಇಲ್ಲ, ಯಾರ್ಯಾರು ಕೂಡ ಹಿಂದ್ಗಡೆ ಮಾತಾಡ್ತಾ ಇಲ್ಲ. Bangalore city is very individual life, you know, they are learning to live individual life. ಯಾಕೆಂದ್ರೆ ಬೆಂಗಳೂರು ಜೀವನ ಹೇಗಾಗಿದೆ ಅಂತ ಹೇಳಿದ್ರೆ ವೈಯಕ್ತಿಕವಾದ ಜೀವನ ಜೀವಿಸಬೇಕಂತ ಓಡ್ತಿದ್ದಾರೆ. But think about it, if nobody watching you, ಯೋಚನೆ ಮಾಡಿ, ನಿಮ್ಗೆ ಯಾರು ನೋಡ್ತಾ ಇಲ್ಲ whether ಅಂದ್ರೆ you are going right there or wrong way. ನೀವು ಸರಿಯಾದ ದಾರಿಗೆ ಹೋಗ್ತಿದ್ರೋ ತಪ್ಪಾದ ದಾರಿಗೆ How ಹೋಗ್ತಿದ್ರೋ, do you know you are going right way? ನೀವು ಸರಿ ದಾರಿಗೆ ಹೋಗ್ತಿರತ್ತೆ ಹೇಗ್ ಗೊತ್ತಾಗುತ್ತೆ? Isn't it? ಸರಿ ತಾನೆ? When Isangjun pastor coming to Bangalore, one day came. ಜೂನ್ ಪಾಸ್ ಬೆಂಗಳೂರು ಸಭೆ ಬಂದಾಗ Do you ಒಂದಿನ remember? ನೆನಪಿದ್ಯಾ? I said to Delhi pastor, ಡೆಲ್ಲಿ ಪಾಸ್ಗೆ ಹೇಳಿದೆ, Pastor, I can prepare, ಪಾಸ್ ನಾನು ಸಿದ್ಧ ಮಾಡ್ತೀನಿ, but I need one pastor who watching me. ನನ್ನ ನೋಡುವಂತ ಪಾಸ್ ಒಬ್ರು ಬೇಕು. Everyone watching me, no? ಎಲ್ಲರೂ ನೋಡ್ತಾ ಇದಾರಲ್ವಾ? Not like this. ಆ ರೀತಿ ಅಲ್ಲ. Someone have to watching me and telling, Pastor Cha, you doing well. ಯಾರಾದ್ರೂ ಕೂಡ ಬಂದು ಹೇಳ್ಬೇಕು, ಪಾಸ್ ಹಿಂಗ್ ಮಾಡ್ತಾ ಇದೀಯಾ, You are going wrong way. ತಪ್ಪಾ ದಾರಿಗೆ ಹೋಗ್ತಾ ಇದೀಯಾ. So Mumbai pastor came. ಮುಂಬೈ ಪಾಸ್ ಬಂದ್ರು. Mumbai pastor cannot speak even English. ಮುಂಬೈ ಪಾಸ್ ಇಂಗ್ಲಿಷ್ ಬರಲ್ಲ, English he cannot speak. ಇಂಗ್ಲಿಷ್ ಮಾತಾಡಕ್ ಆಗಲ್ಲ. Do you think Mumbai pastor come to Bangalore, he can help something? ನೀವ್ ಅನ್ಕೊಂಡಿದ ಮುಂಬೈ ಪಾಸ್ ಬೆಂಗಳೂರು ಬಂದು ಏನಾದ್ರು ಸಹಾಯ ಮಾಡಕ್ ಆಗುತ್ತೆ ಅಂತ? Huh? We bring elder treat that couple restaurant. ಎಲ್ಲರೂ ಕೂಡ ಅವರ ದಂಪತಿ ಕರ್ಕೊಂಡು ಹೋದ್ರು ರೆಸ್ಟೋರೆಂಟ್. Correct? When guests come, no. ಅತಿಥಿಗಳು ಬಂದಾಗ At least we need to spend money while now. ಹಣ ಖರ್ಚು ಮಾಡ್ಬೇಕ ಇಲ್ಲ ಹೇಳಿ? We need to spend, right? ಹಣ ಖರ್ಚು ಮಾಡ್ಬೇಕಲ್ವಾ? But actually, Pastor Saonim nothing helping. ಪಾಸ್ ಸಮ ನೀವ್ ಏನು ಸಹಾಯ ಮಾಡ್ತಿಲ್ಲ. But why I called? ಯಾಕೆ ಕರೆದೆ ನಾನು? Delhi pastor, I request Delhi pastor, and then Delhi pastor talked to Mumbai pastor couple and they came. ಡೆಲ್ಲಿ ಪಾಸ್ ಮರಿ ಮಾಡ್ಕೊಂಡೆ, ಅದಕ್ಕೋಸ್ಕರ ಮುಂಬೈ ಪಾಸ್ ಜೊತೆ ಮಾತಾಡಿ So ಕಳಿಸಿದ್ರು. watching me, ನಾನು ನೋಡ್ತಾ ಇದ್ದಾರೆ, just watching me, ನಾನು ನೋಡಕ್ಕೆ, looking at me. ನಾನು ನೋಡ್ತಾ, Somebody have to look at me. ಯಾರಾದ್ರೂ ಒಬ್ರು ನೋಡ್ತಾ ಇರ್ಬೇಕು. That time only Jonah pastor couple. ಆಸಮ ಜನತಾ ಪಾಸ್ ದಂಪತಿಗಳಿದ್ರು. 4 people was mission school, no? 4 ಜನ ಮಿಷನ್ ಸ್ಕೂಲ್ ಇದ್ರಲ್ಲ, Right? ಸರಿಯಾ? Oh, looks very miserable. 4 mission ನೋಡ್ಬೇಕಾದ್ರೆ ತುಂಬಾ schools. ಹೀನವಾಗಿ ಕಾಣಿಸ್ತಾ ಇದ್ರು. Can you believe 3.5 years back,
They 4 students very miserable condition. 3 ವರ್ಷ ನೋಡ್ಬೇಕಾದ್ರೆ 4 ವಿದ್ಯಾರ್ಥಿಗಳು ಬಹಳ ಹೀನವಾಗಿದ್ರು. Tang pastor did not marry. ಹಾಂಗ್ ಪಾಸ್ ಮದುವೆ ಆಗಿಲ್ಲ. What to do? ಏನ್ ಮಾಡೋದು? Why Bangalore church keeping him? ಬೆಂಗಳೂರು ಸಭೆಯಲ್ಲಿ ಯಾಕೆ ಇಟ್ಕೊಂಡಿದಾರ ಅವನ್ನ? Food also the limitation is there. No rotten food can you eat? ಹಸಿ ನೀವೇನು ಹಲ್ಸೋಗಿರೋ ಊಟ ಮಾಡ್ತೀರಾ? ಏನಾದ್ರು Rotten food no? ಹಲ್ಸೋಗಿರೋ ಊಟ ಮಾಡ್ತೀರಾ? Why Pastor Tommy? ಟಾಮಿ ಪಾಸ್ ಯಾಕೆ? Why Elder and Deacon? ಯಾಕೆ ಎಲ್ಡರ್ ಟಿಕ್? Why Jonah pastor? ಚಂದ ಪಾಸರ್ Keeping him as your single? ಯಾಕೆ ಒಪ್ಪಂಟಿನ ಇಟ್ಟಿದ್ದಾರೆ ಅವ್ರನ್ನ? Why when I come I need to do all those ನಾನ್ things? ಬಂದಾಗ ಯಾಕೆ ಅವೆಲ್ಲ ಮಾಡ್ಬೇಕು? That kind of heart was there. ಅಂತ ಹೃದಯ ನನಗಿತ್ತು. Because age was 38. ವಯಸ್ಸು 38. Correct? ಸರಿಯಾ? It's much expired. ತುಂಬಾ ಹೆಚ್ಚು ಎಕ್ಸ್ಪೈರ್ Sorry, ಆಗೋಗಿದೆ. as your food I much expired food no? ಹೇಳ್ಬೇಕಂದ್ರೆ ತುಂಬಾ ಡೇಟ್ ಆಗೋಗ್ಬಿಟ್ಟಿದೆ. Can you get my point? ಅರ್ಥ ಆಗ್ತಿದೆ ಹೇಳ್ತಿರೋದು. Oh, very difficult. Why people nobody do this? ಯಾಕೆ ಮುಂಚೆ ಯಾರು One ಮಾಡಲಿಲ್ಲ? by one, their homework we need to check and we need to clear. No. ಒಬ್ಬೊಬ್ಬರದೇ ಹೋಮ್ವರ್ಕ್ ಎಲ್ಲ ಚೆಕ್ ಮಾಡಿ ಕ್ಲಿಯರ್ ಮಾಡ್ಬೇಕಲ್ಲ. I haginay, ಹೌದಾ ಇಲ್ವಾ? right? ಸರಿಯಾ? When I come, Dayadika, Pastor, ನಾನು we ಅದಕ್ಕೆ need to searching for house. ಸರ್ ನಾವು ಮನೆ ಹುಡುಕ್ಬೇಕು. Dayadika already planned. ಡೈರೆಕ್ಟ್ ಆಗ್ಲೇ ಪ್ಲಾನ್ ಮಾಡಿದ್ದಾರೆ. Calling Pastor Cha early and then Pastor Cha do ಪಾಸ್ something. ಜಾಗ ಕರೆದು ಬೇಗ ಮನೆ ಹುಡುಕ್ಸ್ಬೇಕು. I people, Jonah Pastor is there and mission school is there. Go, you can send, no. ಜನ ಪಾಸ್ ಮಿಷನ್ ಸ್ಕೂಲ್ ಇದಾರೆ, ಹೋಗಿ ಹುಡುಕ್ಬೋದಾಗಿತ್ತಲ್ಲ. So when I called the Mumbai Pastor couple, ಮುಂಬೈ ಪಾಸ್ ಮಾತಾಡ್ಸ್ಬೇಕಾದ್ರೆ they just sharing heart. ಅವ್ರದ್ದೇ ಹಂಚ್ಕೊಳ್ತಿದ್ದಾರೆ. Mumbai Pastor go out and preaching, nothing. ಮುಂಬೈ ಪಾಸ್ ಹೊರ ಹೋಗಿ ಸುವಾಸಾರದಿಲ್ಲ. We meet the pastors and then father, no, bishop. ಕೆಲವು ಪಾಸರ್ನ ಬಿಷಪ್ ಗಳನ್ನ ಮೀಟ್ ಮಾಡಿದ್ವಿ. Mumbai Pastor even one word also never speak. ಮುಂಬೈ ಪಾಸ್ ಮಾತಾಡೋದು ಒಂದ್ ಪದನೂ ಕೂಡ. Cannot speak English, no. ಇಂಗ್ಲಿಷ್ ಮಾತಾಡಕ್ ಆಗಲ್ಲ. But I need someone who watching me. ಯಾರಾದ್ರೂ ನಾನು ನೋಡೋಬೇಕಲ್ವಾ? Right? ಸರಿಯಾ? You also. ನೀವು ಸಹ We are the people who cannot live a spiritual life. ಆತ್ಮಿಕ ಜೀವಿತ ಜೀವಿಸಕ್ ಆಗದ ಅವರು. Correct? ಸರಿಯಾ? Right? ಸರಿಯಾ? Then who have to chastise you? ಯಾರು ನಿಮ್ಗೆ ಗದರಿಸ್ಬೇಕು? How you know you are going right there or wrong way? ಸರಿಯಾದ ದಾರಿಯಲ್ಲಿ ತಪ್ಪಾದ ದಾರಿ ಹೋಗ್ತಿರೋದೇ Then who ಗೊತ್ತಾಗುತ್ತೆ. can judge you are faith or you are not faith? ನೀವು ನಂಬಿಕೆ ಇದೆ ನಂಬಿಕೆ ಅಂತ ಯಾರು ತೀರ್ಪು ಮಾಡಕ್ಕಾಗುತ್ತೆ? I will give 1,000 rupees now. I will change it. Decision offering. ಈಗ ತೀರ್ಮಾನ ಕಾಣಿಕೆ 1,000 ರೂಪಾಯಿ ಅಂತ It ಬದಲಾಯಿಸ್ಕೊಳ್ತೀನಿ. is not faith. ಇದು ನಂಬಿಕೆ Who ಅಲ್ವಾ? can say? ಯಾರು ಹೇಳ್ತಾರೆ ಹೇಳಿ? Who can say? No. ಯಾರು ಹೇಳ್ತಾರೆ ಅಲ್ವಾ? Can you feel this is not faith? No, Pastor 1,000 rupees is not the faith. No. 1,000 ರೂಪಾಯಿ ನಂಬಿಕೆ ಅಲ್ಲ ಅಂತ ಹೇಳ್ಬೋದಲ್ವಾ? I haginay. ಹೌದಾ ಇಲ್ವಾ You ಹೇಳಿ? cannot feel I'm wrong. 1,000 rupees. 1,000 ರೂಪಾಯಿ ನಾನು ತಪ್ಪು ಅಂತ ಅನ್ಸಲ್ವಾ ನಿಮ್ಗೆ? Elder also right. I will give you 500. Then Pastor Elder. say 1,000. I will give you 500. 1,000 ರೂಪಾಯಿ ನಾನು 500 ರೂಪಾಯಿ ಕೊಡ್ತೀನಿ ಅಂತ ಎಲ್ಲರೂ Nobody say. ಯಾರು ಕೂಡ Everyone ಮಾತಾಡಲ್ಲ. already judge elder. ಎಲ್ಲರೂ ಕೂಡ ತೀರ್ಪು ಮಾಡ್ತಾರ ಆಗ್ಲೇ. Huh? You already judge. ಎಲ್ಲರೂ ತೀರ್ಪು ಮಾಡ್ಬಿಟ್ರೆ ಆಗ್ಲೇ. Haginay. ಹೌದಾ ಇಲ್ವಾ? Who can tell you you are going right there? You are wrong. ಯಾರು ಹೇಳ್ತಾರೆ ನೀನ್ ಸರಿಯಾದ ದಾರಿಗೆ ಹೋಗ್ತಿದ್ಯಾ ತಪ್ಪಾದ ದಾರಿಗೆ ಹೋಗ್ತಿದ್ಯಾ ಅಂತ? I have to tell you. ನಾನ್ ಹೇಳ್ಬೇಕಲ್ವಾ? I'm very straightforward, right? ನಾನ್ ನೇರವಾಗಿ ಮಾತಾಡ್ತಾ ಇದ್ದೀನಲ್ಲ. I'm very straightforward. ನೇರವಾಗಿ ಮಾತಾಡ್ತಾ I ಇದ್ದೀನಿ. cannot round. ನಾನ್ ಸುತ್ತಿ ಬಳಸಿ ಮಾತಾಡಕ್ ಆಗಲ್ಲ. Very sorry to inform you, Bangalore church too much loud. ಹೇಳ್ಬೇಕಂದ್ರೆ ಬೆಂಗಳೂರು ಸಭೆ ಸುತ್ತಿ Okay, loud loud, and then 10. ಸುತ್ತಿ ಬಳಸಿ ಮತ್ತೆ ಮಾತಾಡಬೇಕು. Loud. ಸುತ್ತಿ But someone have to tell straightforward. ಯಾರಾದ್ರೂ ನೇರವಾಗಿ ಹೇಳೋರ್ಬೇಕು. We cannot understand. ಅರ್ಥ ಆಗಲ್ಲ. Mentality is very low class. ಮನಸ್ಸು ತುಂಬಾ ಕೆಳಮಟ್ಟಕ್ಕಿದೆ. Cannot understand. Loud take time 10 years. ಯಾಕಂದ್ರೆ ಸುತ್ತಿ ಮಾತಾಡಿದ್ರೆ 10 So ವರ್ಷ need ತಗೊಳುತ್ತೆ. this kind of person straightforward. ಇಂಥ ವ್ಯಕ್ತಿ ಬೇಕು ನೇರವಾಗಿ ಮಾತಾಡೋರು. Isn't it? ಸರಿಯಾ? Brother and sister, really spiritual life also we cannot do alone. ಸಹೋದರಿ ಆತ್ಮಿಕ ಜೀವಿತ ಒಬ್ರು ಏನು ಕೂಡ ಮಾಡಕ್ಕಾಗಲ್ಲ. Then when will you look back your faith? ನಿಮ್ಮ ನಂಬಿಕೆ ಯಾವಾಗ ಹಿಂತಿರುಗಿ ನೋಡ್ತೀರಿ? Decision offering? I don't want to do, but I need to write. ಇಷ್ಟ ಇಲ್ಲ, ನಾನ್ ಮಾಡ್ತೀನಿ. Right? ಸರಿಯಾ? 500 rupees I cannot write, so 1,000 I will 500 write. ರೂಪಾಯಿ ಬರೆಯಕ್ಕಾಗಲ್ಲ, 1,000 ರೂಪಾಯಿ ಬರೀತೀನಿ. Isn't it? ಸರಿಯಾ? Haginay. ಸರಿ ತಾನೆ? My children also 6 months 1,000 rupees can pay. ನನ್ ಮಕ್ಕಳು ಸಹ 6 ತಿಂಗಳಲ್ಲಿ 5,000 ರೂಪಾಯಿ ಕೊಡ್ಬೋದು. Songyun 2 years back, Songyun went to construction building. 2 ವರ್ಷ ಹಿಂದೆ ಸಂಗೀನ್ ಕೂಡ ಕೆಲಸ ಮಾಡಕ್ One ಹೋಗಿದ್ದ. day 500. ದಿನಕ್ಕೆ 500 ರೂಪಾಯಿ And ಕೊಟ್ರು. he very close with the owner, that construction building, that manager owner, and then with the owner's son, they are very play very nicely, and then
He treat him very well. ಅದಾದ್ಮೇಲೆ ಈ ಕಡೆ ಈತ ಮೇಸ್ತ್ರಿ ಜೊತೆ ತುಂಬಾ ಹತ್ರ ಆಗ್ಬಿಟ್ಟ, ಮತ್ತೆ ಮಕ್ಕಳು ಕೂಡ ತುಂಬಾ ಕ್ಲೋಸ್ ಆಗಿದ್ರು. Papa, very good. ಅಪ್ಪ ಚೆನ್ನಾಗಿದೆ, I very scared. ನಂಗೆ ಭಯ ಬಂತು ಅವಾಗ. I make him too difficult. I cannot do like this. I cannot do. ಪಟ್ಟೆ ಅನ್ಕೊಂಡೆ, ಏನ್ Body pain, ಮಾಡಕ್ಕಾಗಲ್ಲ. body pain. ದೇಹ ಎಲ್ಲ ಸುಸ್ತಾಗ Like this, earning money is difficult. ಹಣ ದುಡಿಯೋದು ಕಷ್ಟ ಅಂತ ಹೇಳ್ತಾ How ಅನ್ಕೊಂಡೆ. brothers is earning money and give precious offering. ಹೇಗೆ ಸಹೋದರ ಸಹೋದರಿಯರು ಕೂಡ ಕಷ್ಟಪಟ್ಟು ಕಾಣಿಕೆ ಕೊಡ್ತಾ ಇದ್ದಾರೆ. I want him to learn. ಇದನ್ ಕಲಿಬೇಕಂತ ಬಯಸ್ದೆ, That's why I sent. ಅದಕ್ಕೆ ಕಳಿಸ್ದೆ. For Songyun ಸಂಗ್ಯೂನ್ came to know earning money is easy. ಅವನ್ ಗೊತ್ತಾಯ್ತು ಹಣ ದುಡಿಯೋದು ಸುಲಭ. I'll just give my body for few hours, then 500 ಸ್ವಲ್ಪ rupees. ಗಂಟೆ ಸ್ವಲ್ಪ ಸಮಯ ಕೊಟ್ರೆ 500 ರೂಪಾಯಿ ಕೊಡ್ತಾರೆ. Understand? ಸರಿಯಾ? So I say, okay, stop, ನಾನು ಹೇಳ್ದೆ stop. ನಿಲ್ಸು ನಿಲ್ಸು Stop. ನಿಲ್ಸು ನಿಲ್ಸು ಇಲ್ಲೇ ಅಂತ. My purpose is not earning money. ನನ್ನ ಉದ್ದೇಶ ಹಣ ದುಡಿಯೋದಲ್ಲ. Maybe your purpose is earning money, no? ನಿಮ್ಮ ಉದ್ದೇಶ ಅದಿರ್ಬೋದಲ್ವಾ? So class is different, no? ಆ ವರ್ಗ ಬೇರೆ ಬೇರೆ Your ಅಲ್ವಾ? purpose is money. ನಿಮ್ಮ ಮನಸ್ಸು ಇರೋದೆಲ್ಲ My ಹಣ. purpose is teaching him. ನನ್ನ ಮನಸ್ಸು ಕಲಿಸ್ಬೇಕು ಅಂತ. Understand? ಅರ್ಥ ಆಯ್ತಾ? Then Songyun, who will say Songyun is going right way or wrong way? ಸಂಗ್ಯೂನ್ ಯಾರು ಹೇಳ್ತಾರೆ ಸರಿಯಾದ ದಾರಿಗೆ ಹೋಗ್ತೀನಾ ತಪ್ಪ ದಾರಿಗೆ I need to ಹೋಗ್ತೀನಾ? tell him. ನಾನ್ ಮಾತಾಡ್ಬೇಕು, I need to guide him. ನಾನ್ ಹೇಳ್ಬೇಕಲ್ವಾ? When we born again also by ourselves never can realize this ಹೊಸದಾಗಿ gospel. ಹುಟ್ಬೇಕಾದ್ರೆ ಕೂಡ ನಮ್ಮಿಂದ ನಾವು ಸುವಾರ್ತೆ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. After born again also we never know whether I'm going right way or wrong way. ಹೊಸದಾಗಿ ಹುಟ್ಟಿದ ಮೇಲೆ ನಾವು ಸರಿಯಾದ ದಾರಿಗೆ ಹೋಗ್ತಾ ಇದ್ರ ತಪ್ಪಾದ ದಾರಿಗೆ ಹೋಗ್ತಾ That's why we need to establish His servant of God. ಯಾಕೆ ನಾವು ದೇವರ ಸೇವಕರನ್ನು ಸ್ಥಾಪಿಸಬೇಕು? Correct? ಸರಿಯಾ? We can capture by Satan easily. ನಾವು ಕೂಡ ಸೈತಾನದ ಸುಲಭವಾಗಿ ವಶ The servant ಆಗ್ಬೋದು. of God watching us and telling us you are going right way. ದೇವರ ಸೇವಕರು ಕೂಡ ನಮ್ಮನ್ನು ನೋಡಿ ಹೇಳ್ತಿದ್ದಾರೆ ಸರಿಯಾಗಿ ಹೋಗ್ತಿದ್ರೋ You are ಇಲ್ವೋ? going wrong way. ತಪ್ಪಾಗಿ ಹೋಗ್ತಾ ಇದೆಯಾ? Amen. ಆಮೆನ್. You need to know we are the people like right who cannot help us live like this. ನಾವು ಇಂಥ ಜನರು ಏನು ಮಾಡಕ್ಕಾಗಲ್ಲ, ಇಂಥ ಜೀವನ ಜೀವಿಸಲೇಬೇಕು. I am going Thailand. ನಾನು ಥೈಲ್ಯಾಂಡ್ ಹೋಗ್ತಾ ಇದ್ದೀನಿ. Pastor Park is coming. ಪಾಸ ಪಾಕ್ ಬರ್ತಾ ಇದಾರೆ, You know, ಗೊತ್ತಾ? Pastor Park sometimes that memory is off. ಪಾಸ ಪಾಕ್ ಅವ್ರ Now. ಮನಸ್ಸು ಆಗಲ್ಲ, ಸರಿ ಕೆಲಸ Sometimes on. ನೆನಪು ಕೂಡ He ಗೊತ್ತಾಗಲ್ಲ, cannot forget. ಮರೆಯಕ್ ಆಗಲ್ಲ, He cannot remember. ನೆನ್ಪಿಟ್ಕೊಳಕ್ ಆಗಲ್ಲ ಅವ್ರಿಗೆ. Yesterday, Kim Sun Young Pastor, you have to receive training. ನಿನ್ನೆ ಕೂಡ ಕಿಮ್ಸಿಂಜ ಪಾಸ ನೀನ್ ಟ್ರೈನ್ ತಗೋಬೇಕು ಅಂತ Next ಹೇಳಿದೆ. time, Pastor Park say, you go back India. ಪಾಸ ಪಾಕ್ ಹೇಳ್ತಾರೆ ಮತ್ತೆ ವಾಪಸ್ ನೀನು ಇಂಡಿಯಾಕ್ಕೆ ಹೋಗು. Right. ಸರಿಯಾ? But through Pastor Park, we are gathering in fellowship in Thailand. ಪಾಸ ಪಾಕ್ ಎಲ್ಲ ಸೇರಿ ನಾವು ಐಕ್ಯತೆ ನಡೆಸ್ತಾ I Pastor ಇದ್ದೀವಿ. doing ministry 20 years. ಪಾಸ ಸೇವೆ ಮಾಡಿ 20 ವರ್ಷ ಆಯ್ತು. No. ಇಲ್ಲ, Again, we need to tuning our heart. ಮತ್ತೆ ನಮ್ಮ ಹೃದಯವನ್ನು ಒಂದ್ ಮಾಡ್ಕೋಬೇಕು. Asia, all the pastors coming. ಆಶಾ ಸೀಮೆ ಎಲ್ಲಾ ಪಾಸ ಬರ್ತಿದ್ದಾರೆ. We are not attending Thailand camp. Do you know? We are staying the China church. We are attending Thailand camp 1 day or 2 days and then come back like this. ನಾವೆಲ್ಲ ಕೂಡ ಚೈನಾ ಉಳ್ಕೊಂಡು ಒಂದಲ್ಲ 2 ದಿನ ಅಷ್ಟೇ ಥೈಲ್ಯಾಂಡ್ ಬಂದು ಹೋಗ್ತೀವಿ. Do you understand? ಅರ್ಥ ಆಯ್ತಾ? I am going to Thailand separate with the Thailand camp. We are staying the China church in Thailand. ಅದಾದ್ಮೇಲೆ ಕೂಡ ನಾವು ಥೈಲ್ಯಾಂಡ್ ಹೋಗ್ತಿಲ್ಲ, ಆದ್ರೆ ಥೈಲ್ಯಾಂಡ್ ಇರುವ ಚೈನಾ ಸಭೆಯಲ್ಲಿ ಉಳ್ಕೊಳ್ತೀವಿ. And pastors meeting. ಪಾಸ್ಟರ್ಸ್ ಮೀಟಿಂಗ್. And then we go to Thailand camp and meet Pastor Park and fellowship and then come like this. ಥೈಲ್ಯಾಂಡ್ ಕ್ಯಾಂಪಿಗೆ ಹೋಗಿ ಪಾಸ್ ಪಾಕ್ ನ ಭೇಟಿ ಮಾಡ್ಕೊಂಡು ವಾಪಸ್ ಬರ್ತೀವಿ. We also ನಾವು ಸಹ like this. ನಾವು ಸಹ ಇಂಥವರೇ. Brothers, so you can reach to the pastor's preacher life. ಸಹೋದರ ಸಹೋದರಿ, ಆತ್ಮಿಕ ಜೀವಿತ ಸೇವಕರ ಒಂದು ಅಲ್ಲಿ You have to ಹೋಗಕ್ಕಾಗತ್ತಾ ನೀವು? concentrate cooking, ನೀವು ಅಡಿಗೆ ಮಾಡೋದು ಮನಸ್ಸು ಕೊಡ್ಬೇಕು, concentrate children, ಮಕ್ಕಳೆಲ್ಲ ನೋಡ್ಕೋಬೇಕು, money. ಹಣ ನೋಡ್ಕೋಬೇಕು. isn't it? ಹೌದಾ ಇಲ್ವಾ? So many things you need to think. ತುಂಬಾ ಸಂಗತಿಗಳು ನೀವು ಯೋಚನೆ ಮಾಡೋದಿದೆ. But our job is preaching, ಆದ್ರೆ ನಮ್ಮ ಕೆಲಸ ಸಾರೋದು, meeting the people, ಜನರನ್ನ ಭೇಟಿ ಮಾಡೋದು, witness, ಸಾಕ್ಷೀಕರಿಸೋದು. right? ಸರಿಯಾ? And somebody have to watching you ಯಾರಾದ್ರೂ ಒಬ್ರು ನೋಡ್ಬೇಕು, because we can go astray. ಯಾಕಂದ್ರೆ ನಾವು ಕೂಡ ಬೇರೆ ದಾರಿಗೆ ಹೋಗ್ಬಹುದು. Amen. ಆಮೇನ್. Oh, when I see brothers, no look back. ಸಹೋದರ ಸಹೋದರಿ ಹಿಂತಿರುಗಿ ನೋಡೋದೇ ಇಲ್ಲ. I want you to look back. ನಾನ್ ಬಯಸೋದು ನೀವೆಲ್ಲ ಹಿಂತಿರುಗಿ ನೋಡಿ. This is your heart. ಇದೇ ನಿಮ್ಮ ಹೃದಯ. Pastor, my job is like this. ಪಾಸ್ಟರ್, ನನ್ ಕೆಲಸ ಹಿಂಗಿದೆ. Change the job. ಕೆಲಸ ಬದಲಾಯಿಸು. Pastor, my condition is like this. ಪಾಸ್ಟರ್, ನನ್ ಪರಿಸ್ಥಿತಿ ಹೀಗಿದೆ. Change the condition. ನಿನ್ ಪರಿಸ್ಥಿತಿ ಬದಲಾಯಿಸ್ಕೋ. You are handicapped person, anyone handicapped? ಯಾರಾದ್ರೂ ಅಂಗವಿಕಲರಿದ್ದೀರಾ ಇಲ್ಲಿ? Then please you come to me, explain your excuse. ನಿಮ್ಮ ಕಾರಣ ನಂಗೆ ಬಂದು ಹೇಳಿ. Mentally condition, ಮಾನಸಿಕ ಸ್ಥಿತಿ, mentally disease everyone, no? ಎಲ್ಲರಿಗೂ ಮಾನಸಿಕ ರೋಗ In ಇದೆ. Bengaluru church, everyone mentally disease is ಮಾನಸಿಕ there. ರೋಗ ಎಲ್ಲರಿಗೂ ಇದೆಯಲ್ಲ ಬೆಂಗಳೂರಲ್ಲಿ?
When I see your body is alright, ನೋಡ್ಬೇಕಾದ್ರೆ ನಿಮ್ಮ ದೇಹ ಚೆನ್ನಾಗಿದೆ, I would introduce you very nicely construction building. Please go. ದಯವಿಟ್ಟು ನಾನು ಎಲ್ಲ ಪರಿಚಯ ಮಾಡ್ಕೊಡ್ತೀನಿ, ದಯವಿಟ್ಟು ಮನೆ So ಕಟ್ಟಕ್ಕೆ you ಹೋಗಿ. cannot write 1,000 rupees. This is not 1,000 the ರೂಪಾಯಿ born ಬರೆಯಕ್ಕಾಗಲ್ಲ. again Christian mentality. ಇದು ಹೊಸದಾಗಿ ಹುಟ್ಟೋ ಕ್ರೈಸ್ತರ ಒಂದು ಮನಸ್ಸಲ್ಲ. You give 1 year to beg 1,000 rupees maybe. ಒಂದು ವರ್ಷ ಕೊಡ್ಬೋದು ಅನ್ಸುತ್ತೆ ಭಿಕ್ಷಕನಿಗೆ 1,000 ರೂಪಾಯಿ. Understand? ಅರ್ಥ ಆಯ್ತಾ? Right? ಸರಿಯಾ? You eat the food and give tip 100 rupees. No. ನೀವು ಊಟ ಮಾಡಿ 100 ರೂಪಾಯಿ ಟಿಪ್ಸ್ ಕೊಡ್ತೀರಲ್ಲ, Holy brother, how much you give? ರೋಹಿ ಬ್ರದರ್ ಎಷ್ಟು 20? ಕೊಡ್ತೀರಾ? 20 ರೂಪಾಯಿ That's wrong. If you have food, how much you pay? ಎಷ್ಟು Sometimes. ಕೊಡ್ತೀರಿ? Never. ಕೊಡೋದಿಲ್ಲ. 20 rupees, 20 30 ರೂಪಾಯಿ, rupees. 30 ರೂಪಾಯಿ, Just tip 100 rupees also. 100 You can ರೂಪಾಯಿ give. ಕೂಡ ಟಿಪ್ಸ್ ಕೊಡ್ಬೋದಲ್ವಾ? Correct? ಸರಿಯಾ? 1,000 rupees really acceptable? 1,000 ರೂಪಾಯಿ ಒಪ್ಕೊಳಕ್ Do ಆಗುತ್ತಾ? you want to live that life? 1,000 rupees only you can give decision 1,000 offering. ರೂಪಾಯಿ ಅಂತ ಅಷ್ಟೇ ಜೀವನ ಮಾಡಕ್ ಆಗುತ್ತಾ? I don't know what kind of heart do you have, ಎಂತ ಮನಸ್ಸು ಇದೆ ನನ್ಗೆ ಗೊತ್ತಿಲ್ಲ. but in my mentality, I never can understand. ನನ್ನ ಮನಸ್ಥಿತಿಯಲ್ಲಿ ಅರ್ಥ ಮಾಡ್ಕೊಳಕ್ You ಆಗಲ್ಲ. think God and gospel as a beggar. ನೀವು ಅನ್ಕೊಂಡಿದ್ರೆ ದೇವರು ಮತ್ತೆ ಸುವಾರ್ತೆ ಭಿಕ್ಷಕರು ಎಂಬುದಾಗಿ. Understand? ಅರ್ಥ ಆಯ್ತಾ? You walk ನೀವ್ ಕೆಲಸ ಮಾಡಿ, with a good body. You go and walk. ಒಳ್ಳೆ ದೇಹದಿಂದ ನೀವು ಕೆಲಸ ಮಾಡಿ. Understand? ಅರ್ಥ ಆಯ್ತಾ? If you have a proper mentality, you never can write 1,000 rupees. ಸರಿಯಾದ ಮನಸ್ಥಿತಿ ಇದ್ರೆ 1,000 ರೂಪಾಯಿ ಬರೆಯಕ್ Why? Because you will be very shameful. ನಿಮ್ಗೆ ತುಂಬಾ ನಾಚಿಕೆ ಆಗುತ್ತೆ. In front of God, in front of brother and sister, writing 1,000 rupees is very, very shameful. ದೇವ್ರ ಮುಂದೆ ಸೇವಕರ ಮುಂದೆ 1,000 ರೂಪಾಯಿ ಬರೆಯೋದು ತುಂಬಾ ತುಂಬಾ ಕಷ್ಟ. And then you will live that same poor life, continue with that ನೀವು mentality. ಇಂಥ ಮನಸ್ಸಿಟ್ಕೊಂಡು ಬಡವರ ಜೀವನ ಜೀವಿಸಬೇಕಾಗುತ್ತೆ. Please, you change your job. ನೀವು ಕೆಲಸ ಬದಲಾಯಿಸ್ಕೊಳ್ಳಿ, Better job is there. ಉತ್ತಮವಾದ ಕೆಲಸಗಳಿವೆ. Please, you change your heart. ನಿಮ್ಮ ಹೃದಯ ಬದಲಾಯಿಸ್ಕೊಳ್ಳಿ, God will give you much, much better heart. ದೇವರು ಉತ್ತಮವಾದ ಹೃದಯ So ಕೊಡ್ತಾನೆ. without throw away your heart, ನಿಮ್ಮ ಹೃದಯವನ್ನು ಬಿಸಾಡದೆ beggar mind, ಭಿಕ್ಷಕನ low class ಮನಸ್ಸು, mind, ತುಂಬಾ ಕೆಳಮಟ್ಟದ how you ಮನಸ್ಸು, can receive a new heart? ಹೊಸ ಹೃದಯ ಹೇಗೆ ಹೊಂದ್ಕೊಳ್ತೀರಿ? Receiving is first, throw away is first. ಹೊಂದ್ಕೊಳ್ಳೋದು ಮೊದಲ, ಬಿಸಾಡೋದು ಮೊದಲ? Huh? Receiving is first, throw away first. ಮೊದಲು ಹೊಂದ್ಕೊಳ್ಳೋದಾ ಅಥವಾ ಬಿಸಾಡೋದಾ? I cannot do anything. ನಾನು ಏನು ಮಾಡಕ್ ಆಗಲ್ಲ, I am charmless. ನನ್ ಕೆಲಸ ಇಲ್ಲ. It is faith. ಇದು ನಂಬಿಕೆಯಾ? Charmless is boosting. ನಿಮ್ ಕೆಲಸ ಇಲ್ಲ ಹೇಳ್ಕೊಳೋದು As a beggar, you ಯೋಚಿಸ್ಕೊಳ್ಳೋದಾ? coming to church is boosting things. ಭಿಕ್ಷಕನಾಗಿದ್ದು ಸಭೆ ಬಂದು You don't have money ಹೆಚ್ಚಿಸ್ಕೊಳ್ತೀಯಾ? and always difficult is boosting things. ಹಣ ಇಲ್ಲ, ಪ್ರತಿ ಸಾರಿ ಕೂಡ ಹೆಚ್ಚಿಸ್ಕೊಳ್ತಾ You ಇದೆಯಾ? you don't work and you don't have money. ನೀನೇ ಕೆಲಸ ಮಾಡ್ತಿಲ್ಲ, ನಿನ್ಗೆ ಹಣ ಎಲ್ಲಿಂದ ಬರುತ್ತೆ It ಮತ್ತೆ? is boosting things. ಇದನ್ನ ಹೆಚ್ಚಿಸ್ಕೊಳ್ಬೇಕಾ? My underwear, that is a hole. Boosting. ಚಡ್ಡಿಗೆ ತೂತ್ ಬಿದ್ದಿದೆ, ಇದು ಹೆಚ್ಚಿಸ್ಕೊಳ್ಳೋದಾ? Shameful, no? ನಾಚಿಕೆ ಅನ್ಸುತ್ತೆ. Oh, I'm very shameful. Why I have to write 1,000 rupees? ನಾಚಿಕೆ ಆಗುತ್ತೆ, 1,000 ರೂಪಾಯಿ ಯಾಕೆ ಬರಿಬೇಕು? Who will say to you? ಯಾರು ಹೇಳ್ತಾರೆ ಇದನ್ನ In ನಿಮಗೆ? Bangalore church, who tell you this? ಬೆಂಗಳೂರಲ್ಲಿ ಯಾರು ಮಾತಾಡ್ತಾರೆ ಇದ್ರ ಬಗ್ಗೆ? Who tell? ನಿಮಗೆ ಯಾರು ಹೇಳ್ತಾರೆ? Pastor Tang tell? ಟಾಂಗ್ ಪಾಸ್ ಹೇಳ್ತಾರಾ? Kiran pastor? ಕಿರಣ್ ಪಾಸ್ ಹೇಳ್ತಾರಾ? Yeah, let it his face be done, no? ಇದ್ರೆ ಅಲ್ಲಿ ಹೋಗ್ಬಿಟ್ಟಿದಾನಲ್ಲ, I don't know. They will do like this. ನನ್ಗೆ ಗೊತ್ತಿಲ್ಲ ಅಂತ. Brother and sister, ಸಹೋದರ ಸಹೋದರಿಯರೇ, little bit you need to reflect to yourself. Little bit also. ಸ್ವಲ್ಪನಾದ್ರೂ ನಿಮ್ಮ ನೀವು ಬಿಂಬಿಸ್ಕೊಳ್ಬೇಕು. I don't know. ಅರ್ಥ ನಂಗೆ ಗೊತ್ತಿಲ್ಲ. One day I will not tell. I will close my mouth. ಒಂದಿನ ಹೇಳಲ್ಲ, ಬಾಯಿ Then that ಮುಚ್ಚಿಬಿಡ್ತೀನಿ. time you have to know Pastor Cha close his heart to the Bangalore church. ಅವಾಗ ಅರ್ಥ ಮಾಡ್ಕೋಬೇಕು, ಪಾಸ್ಟರ್ ಚಾ ಬೆಂಗಳೂರು ಸಭೆಗೆ ಹೃದಯ I ಮುಚ್ಚಿಕೊಂಡಿದ್ದಾರೆ. only come Sunday, Wednesday and then never talk. ಭಾನುವಾರ ಬುಧವಾರ ಅಷ್ಟೇ ಬರ್ತೀನಿ, ಮಾತಾಡೋದಿಲ್ಲ. These kind of things also never tell. ಇಂತ ಸಂಗತಿಗಳು ಕೂಡ ಹೇಳೋದಿಲ್ಲ. That time you need to know Pastor Cha. Finally he closed her. ಅವಾಗ ಅರ್ಥ ಮಾಡ್ಕೋಬೇಕು, ಪಾಸ್ಟರ್ ಚಾ ಹೃದಯ ಮುಚ್ಕೊಂಡಿದ್ದಾರೆ. And Pastor Cha go back to the room and pray. ಪಾಸ್ಟರ್ ಚಾ ರೂಮಿಗೆ ಹೋಗಿ ಪ್ರಾರ್ಥಿಸ್ತಾರೆ. Please change the church, ministry place. ದೇವ್ರೆ ದಯವಿಟ್ಟು ಕೂಡ ಸೇವೆ ಜಾಗ ಬದಲಾಯಿಸು. I'm telling you frankly. ನಾನು I'm ಪ್ರಾಮಾಣಿಕವಾಗಿ opening ಹೇಳ್ತಾ my heart and ಇದ್ದೀನಿ. telling you frankly. ನನ್ನ ಹೃದಯವನ್ನು ನಿಮಗೆ ನೇರವಾಗಿ ಹೇಳ್ತಾ Who ಇದ್ದೀನಿ. will receive my heart, you will be rich man. ನೀವು ನನ್ನ ಹೃದಯ ಅಂದ್ಕೊಂಡ್ರೆ ನೀವು ಶ್ರೀಮಂತರಾಗ್ತೀರಿ. 10,000 enough. 10,000 ಸಾಕು. So will you have another searching for another job? ಇನ್ನೊಂದು ಕೆಲಸ ಹುಡುಕ್ತೀರಾ? ಅವಾಗ 10,000 rupee class mind. 10,000 ರೂಪಾಯಿ ಸಾಕು ನನಗೆ. Will ಇಷ್ಟೇ you searching ಸಂಬಳ. for 20,000 job? 20,000 ರೂಪಾಯಿ ಸಂಬಳ ಹುಡುಕ್ತೀರಾ? ಅವಾಗ ಏನಾದ್ರು 20,000 rupee enough. 20,000 ನಂಗೆ Will you ಸಾಕು. searching for the 30,000 job? 30,000 ರೂಪಾಯಿ ಸಂಬಳ ಹುಡುಕ್ತೀರಾ? ಅವಾಗ ಏನಾದ್ರು When will you earn 1 lakh? 1 ಲಕ್ಷ ಯಾವ್ದು ಹೊಡಿತೀರಿ? Why you cannot? ಯಾಕೆ ಆಗಲ್ಲ ನಿಮ್ಮ Why ಕೈಲಿ? others can? ಬೇರೆಯವ್ರು ಯಾಕೆ What ಮಾಡ್ತಿದ್ದಾರೆ? is wrong? ಏನ್ ತಪ್ಪಾಗಿದೆ ನಿಮ್ಮಲ್ಲಿ? Education? ವಿದ್ಯಾಭ್ಯಾಸನಾ? No, right? ಇಲ್ಲ ತಾನೆ. Prime Minister Chaiwala. ಪ್ರೈಮ್ ಮಿನಿಸ್ಟರ್ ಕೂಡ ಟೀ ಮಾರೋನ್ರಿ. Correct? He was Chaiwala. ಟೀ ಮಾರ್ತಿದ್ದ ಅವನು. Selling the chai then.
ಟೀ ಮಾರ್ರಿ. Selling the chai. ಟೀ ಮಾರಿ ಅಲ್ಲ, You need to have at least that spirit. ಅಂತ ಆತ್ಮ ಆದ್ರೂ ಇರ್ಬೇಕು ನಿಮ್ಮಲ್ಲಿ. Correct? ಸರಿಯಾ? Go to Kabon Park. ಕಬ್ಬನ್ ಪಾರ್ಕ್ ಹೋಗಿ Go after Sunday service. Go Kabon Park with the chai. ಆರಾಧನೆ ಮುಗಿಸ್ಕೊಂಡು ಚಾ ಇಟ್ಕೊಂಡು ಹೋಗ್ರಿ ಕಬ್ಬನ್ ಪಾರ್ಕಿಗೆ. Correct? ಸರಿಯಾ? Selling the chai, you earn 2,000 rupees, 3,000 rupees per ಚಾಯ್ day. ಮಾರಿದ್ರೆ 1,000, 2,000, 3,000 ಸಿಗುತ್ತೆ ದಿನಕ್ಕೆ. Chai business is very good business, no? ಚಾಯ್ ಬಿಸ್ನೆಸ್ ಕೂಡ ಒಳ್ಳೇದಲ್ವಾ? Correct? ಸರಿ ತಾನೆ? Sanjali chai. Shop. ಸಂಜಲಿ ಚಾಯ್ ಶಾಪ್. Sanjali meet the chai. ಸಂಜಲಿ ಮಿತ ಚಾಯ್. Correct? ಸರಿಯಾ? Sanjali love chai. ಸಂಜಲಿ ಲವ್ಸ್ ಚಾಯ್. Here, in front of here. ಇಲ್ಲ ಮುಂದೆ Pastor, here nothing is there. ಅಸಲ್ ಏನಿಲ್ಲ. Here very good road, no? ರೋಡ್ ಚೆನ್ನಾಗಿದೆ ಅಲ್ಲ, Make the shed, right? ನೀವ್ ಶೆಡ್ ಮಾಡ್ಕೊಳ್ಳಿ. Here covering rain will not come. ಮಳೆ ಬರಲ್ಲ. One road we make the like this. Chai shop. ಒಂದ್ ರೋಡ್ ಅಲ್ಲಿ ಎಲ್ಲಾ ಕೂಡ ಬರೇ ಚಾಯ್ ಮಾಡ್ಕೊಳ್ಳೋಣ. Sanjali love chai like this. ಸಂಜಲಿ ಲವ್ ಚಾಯ್ Putting the boat. ಬೋರ್ಡ್ ಹಾಕಿ You will earn much more, 30,000. 30,000. You are the owner. ನೀವೇ ಮಾಲೀಕ. I don't know. I have to tell you so many things. ಅನೇಕ ಸಂಗತಿ ಹೇಳ್ಬೇಕಲ್ಲ ನಾನು ನಿಮಗೆ. Frankly speaking, those you not earning above 1 lakh, you all enter mission school. ಯಾರೆಲ್ಲ 1,00,000 ಮೇಲೆ ದುಡಿತಾ ಇಲ್ವೋ ಮಿಷನ್ ಸ್ಕೂಲಿಗೆ ಬಂದ್ಬಿಡಿ. Very sorry to tell you, ಕ್ಷಮಿಸಿ ಹೇಳಲಿಕ್ಕೆ. thirst life, don't live. ಮಣ್ಣಿನ ಜೀವನ ಜೀವಿಸ್ಬೇಡಿ. Thirst life. ಮಣ್ಣಿನ ಜೀವನ. Your salary under 1 lakh, ನಿಮ್ಮ ಸಂಬಳ 1,00,000 ಕೆಳಗಿದೆಯಾ? no valuable. ಅದಕ್ಕೆ ಬೆಲೆ ಇಲ್ಲ. Give to the Lord. ಕರ್ತನಿಗೆ ಕೊಡು. Prepare the kingdom of God. ದೇವರಾಜ್ಯ ಸಿದ್ಧ ಮಾಡ್ಕೋ. My guidance is much better than you live 10,000, 20,000, more than 10,000, that. 20 ರೂಪಾಯಿ, 20,000 ಜೀವಿಸಕ್ಕಿಂತ With ನಾನು me ಹೇಳೋದು do ಮುಖ್ಯ. ministry is much better. ಎಷ್ಟೋ ಸೇವೆ ಮಾಡೋದು ಉತ್ತಮ ತಾನೆ. Pastor, what to do? ಬಸ್ ಏನ್ ಮಾಡೋದು? What to do? You work for gospel. ಏನ್ ಮಾಡೋದು? ಸುವಾರ್ತೆ ಬದುಕು. Part-time job also you will make you will earn more money. ಪಾರ್ಟ್ ಟೈಮ್ ಜಾಬ್ ಅಲ್ಲೂ ಕೂಡ ತುಂಬಾ ಹಣ ಮಾಡ್ತೀಯಾ? So really, I want you to change your heart. ನಾನ್ ಬಯಸೋದು ನೀವು ಹೃದಯ I ಬದಲಾಯಿಸ್ಕೊಳ್ಳಿ. don't want our Bangalore church class very low. ತುಂಬಾ ಕೆಳಗಿರ್ಬೇಕು ಅಂತ ಬಯಸಲ್ಲ. ಈ You ಬೆಂಗಳೂರು don't ಸಭೆ make your class ನಿಮ್ಮ 1,000 rupees. ನಿಮ್ಮ ವರ್ಗವನ್ನು 1,000 ರೂಪಾಯಿ ಮಟ್ಟಿಗೆ ಮಾಡ್ಕೋಬೇಡಿ. know. ನನಗೆ ಗೊತ್ತಿಲ್ಲ. You know, I don't know. ನನಗೆ ಗೊತ್ತಿಲ್ಲ. But I'm giving Sunday 500 rupees. ನಾನು ಭಾನುವಾರ 500 ರೂಪಾಯಿ ಕೊಡ್ತೀನಿ. I don't know. You need to know why others 500 rupees they can give. ಯಾಕೆ ಬೇರೆ 500 ರೂಪಾಯಿ ಕೊಡ್ತಾರೆ ನೀವು ತಿಳ್ಕೋಬೇಕು. That kind of nobody can help you. You need to think. ಇಂಥ ಮನಸ್ಸು ಇಟ್ಕೊಂಡು ಏನ್ ಹೇಳಕ್ಕಾಗಲ್ಲ, ನೀವು ಯೋಚನೆ ಮಾಡ್ಬೇಕು. Today I read the 2 Kings chapter 7. ಇವತ್ತು 2ನೇ 7ನೇ ಓದಿದ್ದೆ. One day I attended the World Camp. ಒಂದಿನ ವರ್ಲ್ಡ್ ಕ್ಯಾಂಪಿಗೆ ಹೋಗಿದ್ದೆ. Pastor Park shared this scripture. ಪಾಸಪಾಕಿ ವಾಕ್ಯ ಹಂಚ್ಕೊಂಡು Tomorrow about this time. ನಾಳೆ ಇಷ್ಟು I ಹೊತ್ತಿಗೆ. was only 20 years old man. ನನಗಿನ್ನು 20 ವಯಸ್ಸು ಅವಾಗ. That time I brought my cousin brother. ಅವಾಗ ನನ್ನ ಒಂದು ಕಸಿನ್ ಚಿಕ್ಕ I failed one subject. ಒಂದ್ ಫೇಲ್ ಅಲ್ಲಿ ಒಂದ್ ಸಬ್ಜೆಕ್ಟ್ ಅಲ್ಲಿ ಫೇಲ್ Don't ಆಗೋಗಿದೆ. tell to anyone. ಯಾರಿಗೆ ಹೇಳ್ಬೇಡಿ. My father still don't know. ನಾ ಅಪ್ಪಾಜಿಗೆ ಇನ್ನೂ ಗೊತ್ತಿಲ್ಲ ಅದು. So I could not attend the opening ceremony. ನಾವು ಓಪನಿಂಗ್ ಸೆರೆಮನಿ ಹೋಗಕ್ ಆಗ್ಲಿಲ್ಲ. I attending next day. ಮಾರನೇ ದಿನ ಬಂದೆ. The opening ceremony day is my re-exam. ನೀವು ಓಪನಿಂಗ್ ಸೆರೆಮನಿ ದಿನದಲ್ಲೇ ನನ್ನ ರೀ ಎಕ್ಸಾಮ್ ಇತ್ತು. So one subject was Friday. ಒಂದು ಸಬ್ಜೆಕ್ಟ್ ಶುಕ್ರವಾರ I ಇತ್ತು. told you Friday morning is what time? ಶುಕ್ರವಾರ ಬೆಳಿಗ್ಗೆ ಏನ್ ಸಮಯ? Can you remember? ಯಾರ ಸಮಯ My ನೆನಪಿದೆಯಾ? college time Friday morning what is your time? ಶುಕ್ರವಾರ ಬೆಳಿಗ್ಗೆ ನನ್ನ ಕಾಲೇಜ್ ಸಮಯ ಎಷ್ಟು? Huh? What? Friday what I did? ಭಾನುವಾರ ಏನ್ ಮಾಡ್ತಿದ್ದೆ? Huh? Yes, Friday morning is movie time. ಶುಕ್ರವಾರ ಬೆಳಿಗ್ಗೆ ಮೂವಿ ಟೈಮ್. Early morning 9 a.m. they open the movie. It is very cheap. ಬೆಳಿಗ್ಗೆ 9 ಗಂಟೆಗೆ ತೆಗಿತಾರೆ, ತುಂಬಾ ಕಡಿಮೆ. So what? So I punk the one subject and then I alone go to the movie theater. ಒಂದ್ ಕ್ಲಾಸ್ ಬಂಕ್ ಮಾಡಿ ನಾನು ಒಬ್ಬರೇ ಮೂವಿ ಥಿಯೇಟರ್ ಹೋಗ್ತಾ ಇದ್ದೆ. Healing time. ಅದೆಲ್ಲ ಕೂಡ ಮನಸ್ಸು From church side very fleshly brother. ಯಾಕೆ ಶರೀರದಲ್ಲಿ ನೋಡ್ಬೇಕಾದ್ರೆ ತುಂಬಾ ಶಾರೀರಿಕ ಜೀವ I make my schedule like this. No. ನಾನು ಆ ರೀತಿ ಮಾಡ್ಕೊಂಡೆ ಆಯ್ತಾ. So usually I punk the class. I go to the movie theater. ನಾನು ಕ್ಲಾಸ್ ನ ಬಂಕ್ ಮಾಡಿ ಅದಾದ್ಮೇಲೆ ಮೂವಿ ಥಿಯೇಟರ್ ಹೋಗ್ತಿದ್ದೆ. After movie theater, I go to KFC, have hamburger, set, and then come to the college. ಅದಾದ್ಮೇಲೆ ಕೂಡ ಟಾಕೀಸ್ ಮುಗಿಸಾದ್ಮೇಲೆ ಕೂಡ KFC ಹೋಗಿ ಹ್ಯಾಂಬರ್ಗರ್ ಎಲ್ಲ ಕೂಡ ತಿನ್ಕೊಂಡು Every Friday. ಪ್ರತಿ ಶುಕ್ರವಾರ. Have you ever do like this? ಈ ರೀತಿ ಯಾವ್ದಾದ್ರು ಮಾಡಿದೀರಾ? Very difficult. No 50 rupees, 100 rupees. 50 ರೂಪಾಯಿ 100 ರೂಪಾಯಿ ಕಷ್ಟ ಅಲ್ಲ. So F fail is come. ಎಫ್ ಅಂತ ಫೇಲ್ ಅಂತ ಬಂತು. Very shameful, no? ತುಂಬಾ ನಾಚಿಕೆ ಅನ್ಸುತ್ತೆ ಅಲ್ಲ.
Spiritually also not good. ಆತ್ಮಿಕವಾಗಿ ಬೆಳಿತಿಲ್ಲ ಸರಿಯಾಗಿ. School life also not very good. ಮನೆ ಶಾಲೆ ಜೀವನ ಕೂಡ ಅಷ್ಟು ಚೆನ್ನಾಗಿಲ್ಲ. So I pray and I have exam. ಪ್ರಾರ್ಥನೆ ಮಾಡಿ ಎಕ್ಸಾಮ್ ಬರ್ದೆ. I passed that exam. ಆ ಎಕ್ಸಾಮ್ ಪಾಸ್ ಆಯ್ತು. So I invite my cousin brother. I went together. ಅದಾದ್ಮೇಲೆ ನನ್ನ ದೊಡ್ಡಪ್ಪ ಮಗ ಒಬ್ಬರ ಜೊತೆಗೆ ಹೋದೆ. At that time, Pastor Park shared the second King chapter 7. ಪಾಸಪ್ಪ 7ನೇ ಅಧ್ಯಾಯಕ್ಕೆ ಮಾತಾಡ್ತಾ ಇದ್ರು. How Pastor Park say? ಪಾಸಪ್ಪ ಹೇಳಿದ್ದೇನು? All of a sudden, Pastor Park say, tomorrow about this time, you will be preaching the gospel in the abroad. ಅದಾದ್ಮೇಲೆ ಪಾಸಪ್ಪ ಹೇಳ್ತಾರೆ ನಾಳೆ ಇಷ್ಟು ಹೊತ್ತಿಗೆ ವಿದೇಶದಲ್ಲಿ ಸುವಾರ್ತೆ ಸಾರ್ತಾ ಇರ್ತೀರಿ. Tomorrow about this time, you will be missionary in abroad. ನಾಳೆ ಇಷ್ಟು ಹೊತ್ತಿಗೆ ನೀವೆಲ್ಲರೂ ಕೂಡ ವಿದೇಶದಲ್ಲಿ ಮಿಷನರಿಗಳಾಗಿರ್ತೀರಿ. That time we are all 20, 21 like these young people. ಅವಾಗ ನಾವಿನ್ನು 20-21 ವಯಸ್ಸವರು. Never listen to anyone. ಯಾರ ಮಾತು ಕೇಳಿಸ್ಕೊಳ್ಳಲ್ಲ. We are very, hair gel. I put this much hair gel. I put ಹೇರ್ that ಜೆಲ್ ಎಲ್ಲ ಹಾಕೊಂಡು ಸ್ಪೈಕ್ ಮಾಡ್ಕೊಂಡು ಗೊತ್ತಾ. And then t-shirts, ಟೀ ಶರ್ಟ್ಸ್ t-shirts not normal t-shirts, stick here, sturdy, ಇಲ್ಲೆಲ್ಲ ಕೂಡ ಸ್ಟಿಕ್ಕರ್ಸ್ ಇರ್ತಾ ಇತ್ತಲ್ಲ. stick t-shirts, ಸ್ಟಿಕ್ಕಿ ಟೀ ಶರ್ಟ್ skinny t-shirts. ನೋಡ್ತಿದ್ರಲ್ಲ ಎಲ್ಲ. Understand? ಅರ್ಥ ಆಯ್ತಾ? Skinny t-shirts, not normal t-shirts. ನಾರ್ಮಲ್ ಟೀ ಶರ್ಟ್ಸ್ ಗಳಲ್ಲ ಅವು. Attract girl. ಹೆಣ್ಮಕ್ಳ ಅಟ್ರಾಕ್ಟ್ ಮಾಡ್ಬೇಕಲ್ಲ. Right? ಸರಿಯಾ? So like this time, ಈ ರೀತಿಯಾಗಿ about interesting gospel. ಸುವಾರ್ತೆ ಬಗ್ಗೆ ಮನಸ್ಸು Of course, we are born again. ನಾವು ಹೊಸ ಹುಟ್ಟಿದ್ವಿ, Stay in the church. ಸಭೆಯಲ್ಲಿ ಉಳ್ಕೊಂಡಿದ್ವಿ, Living in the church. ಸಭೆಯಲ್ಲೇ ಜೀವನ So ಮಾಡ್ತಾ my ಇದ್ವಿ. mind is outside. ನನ್ನ ಮನಸ್ಸು ಹೊರಗಿನ ಜಗತ್ತು. Very beautiful girl in the world camp. ವರ್ಲ್ಡ್ ಕ್ಯಾಂಪ್ ಅಲ್ಲಿ ಸುಂದರ ಹುಡುಗಿ How ಎಲ್ಲಿದ್ದಾಳೆ, I get her number. ನಂಬರ್ ಹೇಗ್ ತಗೊಳ್ಳೋದು, After world camp, can I meet her? ವರ್ಲ್ಡ್ ಕ್ಯಾಂಪ್ ಮುಗ್ದಾದ್ಮೇಲೆ ಬೀಟ್ ಮಾಡ್ಲಾ. Like this mentality person. ಇಂತ ಮನಸ್ಸಿತ್ತು ನನ್ನಲ್ಲಿ. Do you understand? ಅರ್ಥ ಆಯ್ತಾ? But all of a sudden, ತಕ್ಷಣನೇ Pastor Park delivered the message tomorrow about this time. ಪಾಸಪ್ಪಾಗ್ ನಾಳೆ ಇಷ್ಟು ಹೊತ್ತಿಗೆ ಅಂತ ಹೇಳ್ತಾ ಇದ್ದಾರೆ. When I see myself, I'm very selfish. ನಾನು ನೋಡ್ಬೇಕಾದ್ರೆ ನಾನು ಸ್ವಾರ್ಥಿ. I never interesting word of God. ದೇವರ ವಾಕ್ಯ ಆಸಕ್ತಿ ಇಲ್ಲ. I never love God. ದೇವರ ಬಗ್ಗೆ I never love church. ಸಭೆನ ಪ್ರೀತಿ ಮಾಡಿ. I don't have any heart to live for God. ದೇವರಿಗಾಗಿ ಜೀವಿಸಕ್ಕೆ ಯಾವುದೇ ರೀತಿ ಮನಸ್ಸಿಲ್ಲ. Church is just like, pressurizing me. ಯಾಕಂದ್ರೆ ಸಭೆ ನನಗೆ ತುಂಬಾ In ಒತ್ತಾಯಿಸ್ತಾ my eye, ಇತ್ತು. church is only squeezing me. ನಂಗೆ ತುಂಬಾ ಹಿಂಡ್ದಾಗ ಅನಿಸ್ತಾ ಇತ್ತು ಸಭೆ. Understand? ಅರ್ಥ ಆಯ್ತಾ? That time, ಆ ಸಮಯದಲ್ಲಿ Pastor Park give promise tomorrow about this time. ಪಾಸಪ್ಪಾಗ್ ವಾಗ್ದಾನ ಕೊಟ್ಟು ನಾಳೆ ಇಷ್ಟು Today ಹೊತ್ತಿಗೆ. you are young people. ಇವತ್ತು ನೀವೆಲ್ಲ ತುಂಬಾ Today only you think about yourself. ಇವತ್ತು ನೀವು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. Today only you think about money. ಇವತ್ತು ಹಣದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. But tomorrow about this time, God will change you. ಆದ್ರೆ ನಾಳೆ ಇಷ್ಟು ಹೊತ್ತಿಗೆ ದೇವ್ರು ಬದಲಾಯಿಸ್ತಾನೆ. God will use you to preach the gospel. ದೇವ್ರು ಸುವಾರ್ತೆ ಸಾರಕ್ಕೆ ಉಪಯೋಗಿಸ್ತಾನೆ. So that tomorrow about this time, promise came to my heart. ನಾಳೆ ಇಷ್ಟು ಹೊತ್ತಿಗೆ ಎಂಬ ವಾಗ್ದಾನ ಹೃದಯಕ್ಕೆ ಬಂತು. Now I'm like this. ಈಗ ನಾನು ಹಿಂಗಿದ್ದೀನಿ. Selfish. ಸ್ವಾರ್ಥಿ. Sometimes meet girlfriend. ಕೆಲವೊಂದ್ ಸಾರಿ ಗರ್ಲ್ ಫ್ರೆಂಡ್ ಮೀಟ್ ಮಾಡೋದು. Never want to study also. ಓದಕ್ ಕೂಡ ಮನ್ಸಿಲ್ಲ. Always lie to church. ಯಾವಾಗಲೂ ಕೂಡ ಜೀವನ ಸಭೆಯಲ್ಲಿ. Always I don't want to join the fellowship. ಐಕ್ಯತೆ ಬರಕ್ ಇಷ್ಟ ಇಲ್ಲ. But Pastor Park saying tomorrow about this time you will be changing. ಪಾಸಪ್ಪಾಗ್ ಹೇಳ್ತಾರೆ ನಾಳೆ ಇಷ್ಟು ನೀವು ಬದಲಾಗ್ತೀರಿ. Now when we see the Samaria castle, ಈಗ ಸಮಾರಿಯ ಪಟ್ಟಣ ನೋಡ್ಬೇಕಾದ್ರೆ famine came. ಬರಗಾಲ ಬಂತು. They are cooking their children. ಮಕ್ಕಳನ್ನ ಬೇಯಿಸಿ ತಿಂತಿದ್ದಾರೆ. They are eating the dog. ಅವರೆಲ್ಲರೂ ಕೂಡ ಈ ಪಾರಿವಾಳದ ಹಿಕ್ಕೆನ್ ತಿಂತಿದ್ದಾರೆ. They are eating the donkey's head. ಅದಾದ್ಮೇಲೆ ಕೂಡ ಕತ್ತೆ ತಲೆ ತಿಂತಿದ್ದಾರೆ. Have you ever eaten donkey? ಕತ್ತೆ ತಿಂದಿದ್ರೆ ಯಾವತ್ತಾದ್ರೂ? Donkey. ಕತ್ತೆ Never eat? ತಿಂದೆ ಇಲ್ವಾ ಯಾವತ್ತು? You are very lucky person, no? ಅದೃಷ್ಟವಂತರಲ್ವಾ ನೀವೆಲ್ಲ? Donkey also we never eat, right? Nothing looks not tasty, right? ಕತ್ತೆ ಕೂಡ ರುಚಿ ಕಾಣಿಸಲ್ಲ. Donkey head will you eat? ಕತ್ತೆ ತಲೆ ತಿಂತೀರಾ? Donkey head. ಕತ್ತೆಯ ತಲೆ. They are eating right donkey head. ಕತ್ತೆ ತಲೆ ತಿಂತಿದ್ದಾರೆ. Nobody eating. ಯಾರು ತಿನ್ನಲ್ಲ ಅದನ್ನ. The people is very hungry. ಜನರು ತುಂಬಾ ಹಸಿವೆ. Last message, will you cut Joanna and eat? ರಶ್ಮಿ ಜೋನ ಕತ್ತರಿಸಿ ತಿಂತೀರಾ? Yes, pastor, I will eat. ಹೌದು ಪಾಸ್ ನಾನು ತಿಂತೀನಿ. Yes. ಹೌದು. What to do? ಏನ್ ಮಾಡೋದು? Last sister is hungry. ರಶ್ಮಿ ಹೊಟ್ಟೆ ಹಸಿರು ಏನ್ ಮಾಡೋದು? Joanna, you come to me. ಜೋನ ನನ್ನೊಳಗ್ ಬಂದ್ಬಿಡಮ್ಮ. Come to me. ಒಳಗ್ ಬಾ. Come to me. ಒಳಗ್ ಬಾ. Joanna, did you take shower? ಸ್ನಾನ ಮಾಡ್ದಾ? No. ಇಲ್ಲ. You need to take shower. ಸ್ನಾನ ಮಾಡ್ಬೇಕು ಬಾ. Why? ಯಾಕೆ? People eating have to wash, ಇನ್ನೊಂದ್ಕಿಂತ ಮುಂಚೆ ಎಲ್ಲ ತೊಳಿಬೇಕಲ್ವಾ?
Think about this. Famine is a long time. ಯಾಕಂದ್ರೆ ಯೋಚನೆ ಮಾಡಿ ಬರಗಾಲ ತುಂಬಾ I ವರ್ಷ will never eat. ನಾವು ಊಟ ಮಾಡೋದೇ ಇಲ್ಲ. What Bible try to teach us? Your love is fake love. ಸತ್ಯದೇನು ಹೇಳ್ತಾ ಇದೆ, ನಿಮ್ಮ ಪ್ರೀತಿ ನಕಲು ಪ್ರೀತಿ. Before also I never know who am I. ಮುಂಚೆ ನನ್ ಯಾರತ್ತೆ ಗೊತ್ತಿರ್ಲಿಲ್ಲ. How people can eat like this? I was ಜನರು thinking. ಹೇಗೆ ಇದನ್ನ ತಿಂತಾರೆ ಅಂತ ಯೋಚನೆ ಮಾಡ್ತಾರೆ. Bible is revealing who you are. ಸತ್ಯವೇದ ತೋರಿಸ್ತಾ ಇದೆ ನೀವ್ ಯಾರು ಎಂಬುದಾಗಿ. Understand? ಅರ್ಥ I ಆಯ್ತಾ? will never eat. ನಾನ್ ತಿನ್ನೋದೇ ಇಲ್ಲ, My children I will never eat. ನನ್ ಮಕ್ಳು ನಾನ್ ತಿನ್ನಲ್ಲ ಅನ್ನೋರ್ ಕೈ ಎತ್ತಿ. Nobody raise your hand ಯಾರು ಕೈತಾ ಇಲ್ಲ? because I want to open the booth. ಇಲ್ಲಿ ಬೂತ್ ತೆಗಿತೀನಿ. 2 King chapter 7. 7ನೇ ಅಧ್ಯಾಯ. How may they hungry after that they give up? I will eat. I will eat. ಎಷ್ಟು ದಿನ ಆದ್ಮೇಲೆ ಹಸಿವು ಅನ್ಕೊಂಡು ನಾನ್ ತಿಂತೀನಿ ಅನ್ನೋರು. I want to open the how human limitation until when? Which ಮನುಷ್ಯರ day? ಮಿತಿ ಎಲ್ಲರಿಗೂ ಇರುತ್ತೆ ಅಂತ ನೋಡ್ಬೇಕು. I will not eat. ನಾನ್ ತಿನ್ನಲ್ಲ. After 1 week you change the right. I will eat. ಒಂದ್ ವಾರ ಆದ್ಮೇಲೆ ನಾನ್ ತಿಂತೀನಿ. 2 King chapter 7 experience. 2 ವರ್ಷಗಳು 7ನೇ ಅಧ್ಯಾಯ ಇಲ್ಲಿ. Brothers, I also never know who am I. ಸಹೋದರ ನಾನು ಯಾರಂತ ನನಗೆ After I ಗೊತ್ತಿಲ್ಲ. born again. ನಾನು ಹೊಸದಾಗಿ ಹುಟ್ಟಿದ್ಮೇಲೆ After I come to church, I'm this kind of ಸಭೆಗೆ ಬಂದಾದ್ಮೇಲೆ person. ನಾನು ಇಂಥ ವ್ಯಕ್ತಿ. Clearly, I can eat my children. ನಾನ್ ನನ್ ಮಕ್ಕಳನ್ನ ತಿನ್ಬಹುದು. Of course, we will not eat. ನಾನು ಹೇಳ್ಬೇಕಾ ನಾವು ತಿನ್ನಲ್ಲ. What Bible try to show? ಸತ್ಯದ ಏನ್ ಹೇಳಕ್ ಇಷ್ಟಪಡ್ತಾ ಇದೆ? Human love is a limited love. ಮನುಷ್ಯನ ಪ್ರೀತಿ ಮಿತಿ ಇದೆ. Correct? ಸರಿಯಾ? This one just want to show. ಇದು ನಾನು ನಿಮ್ಗೆ ತೋರಿಸ್ತಾ Why ಇದ್ದೀನಿ. God showing? ದೇವರಾಗಿ ತೋರಿಸ್ತಾ ಇದ್ದಾನೆ. You don't believe you. ನೀವು ನೀವು ನಂಬಬೇಡಿ. You are only this much ನೀವು person. ಇಷ್ಟೇ ವ್ಯಕ್ತಿಗಳು. How like this person you establish as a master and you follow this ಇಂಥ person? ವ್ಯಕ್ತಿಗಳು ಹೇಗೆ ನಿಮ್ಮನ್ನು ಸ್ಥಾಪಿಸಿಕೊಂಡು ಯಜಮಾನ್ ಅಂದ್ಕೊಂಡು ನಂಬ್ಕೊಂಡು ಜೀವಿಸ್ತೀರಾ? Do you want to give your life to this person? ನಿಮ್ಮ ಜೀವನ ಇಂಥ ವ್ಯಕ್ತಿ ಕೊಡ್ತೀರಾ? Killing their children and eat. ತಮ್ಮ ಸ್ವಂತ ಮಕ್ಕಳನ್ನೇ ಕೊಂದು ತಿಂದದ್ದು. Do you want to follow him? ಆತನ ಹಿಂಬಾಲಿಸ್ತೀರಾ? Do you want to fully give your hand over your whole life to him? ನಿಮ್ಮ ಇಡೀ ಜೀವಿತವನ್ನೇ ಆತನಿಗೆ ಹಸ್ತಾಂತರ ಮಾಡ್ತೀರಾ? Cutting the children, blood will come or not? ಮಕ್ಕಳನ್ನ ಕೊಂದಾಕಿದ್ರೆ ರಕ್ತ ಬರುತ್ತಾ ಇಲ್ಲ? Cutting time, blood will come or not? ಕತ್ತರಿಸ್ಬೇಕು ರಕ್ತ ಬರುತ್ತಾ ಇಲ್ಲ? Eating time, only taste or pain also will come or not? ತಿನ್ಬೇಕಾದ್ರೆ ನೋವು ಬರುತ್ತಾ ಅಥವಾ ರುಚಿ ಬರುತ್ತಾ? This is human being. ಇದು ಮನುಷ್ಯರು. How we can believe that human? ಹೇಗೆ ಅಂತ ವ್ಯಕ್ತಿನ ಮನುಷ್ಯನ That's why God, Bible telling you don't believe you. ಅದಕ್ಕೆ ದೇವರು ಹೇಳ್ತಾರೆ ನಿಮ್ಮನ್ನು ನಂಬಬೇಡಿ. You believe me who created you. ನಿಮ್ಮನ್ನುಂಟು ಮಾಡಿದಂತ ನನ್ನನ್ನು ನಂಬಿರಿ. Correct. ಹೌದಾ That's ಇಲ್ವಾ? why Bible, right, telling Samaria is surrounded by Aram army. ಯಾಕಂದ್ರೆ ಸಮಾರ್ಯ ಪಟ್ಟಣ ಸುತ್ತಮುತ್ತ ಅರಣ್ಯ ಸುತ್ತಿಕೊಂಡಿದ್ದಾರೆ. But through the servant of God Elisha, God give promise tomorrow about this time. ದೇವರ ಸೇವಕನ ಎಲೀಷನ ಮೂಲಕ ದೇವರು ನಾಳೆ ಇಷ್ಟು ಹೊತ್ತಿಗೆ ವಾಗ್ದಾನ But ಕೊಟ್ಟ. there are the people who, right, general, who never believe word of servant of God. ಅಲ್ಲೊಬ್ಬ ಸೇನಾಧಿಪತಿ ಇದ್ದಾನೆ, ಆತ ದೇವರ ವಾಕ್ಯ ನಂಬ್ತಾ ಇಲ್ಲ. Very simple. ತುಂಬಾ ಸರಳ ಅಲ್ಲ? To the man of God, God speak to the Samaria castle. ದೇವರ ಮನುಷ್ಯನಿಗೆ ಮಾತಾಡ್ತಾ ಇದ್ರೆ ಸಮಾರ್ಯ ಪಟ್ಟಣ ಕುರಿತಾಗಿ. When Samaria castle people hungry, ಸಮಾರ್ಯ ಜನರು ಯಾವಾಗ ಹಸಿವೆಯಲ್ಲಿದ್ರು, amen, amen. ಆಮೆನ್ ಆಮೆನ್, Through the servant of Elisha, God spoke to us tomorrow about this time. ದೇವರ ಸೇವಕ ಯೇಸು ಮುಖಾಂತರ ದೇವರು ಮಾತಾಡ್ತಾ ಇದ್ದಾನೆ. Amen. ಆಮೆನ್. This is normal people, ಇದು right? ಸಾಮಾನ್ಯ ಮನುಷ್ಯರಲ್ವಾ? Normally, amen, right? ಸಾಮಾನ್ಯವಾಗಿ ಮನುಷ್ಯರು ಹೇಳ್ತಾರಲ್ವಾ ಆಮೆನ್ ಅಂತ. ಹಾಗೆನೇ. ಹೌದಾಯ್ತಾನೆ? But this general, ಈ ಸೇನಾಧಿಪತಿ, verse 2. 2ನೇ ವಚನ. So on officer on whose hand the king leaned answered the man of God and said, Look, if the Lord would make window in heaven, could these things be? And he said, In fact, you shall see it with your eyes, but you shall not eat of it. ಇದನ್ನು ಕೇಳಿ ಅರಸನ ಹಸ್ತಕನಾದ ಸರದಾರನು ದೇವರ ಮನುಷ್ಯನಿಗೆ ಯೆಹೋವನು ಆಕಾಶದ ದ್ವಾರಗಳು ಮಾಡಿದರೆ ಇದು ಸಂಭವಿಸಲಾರದು ಅನ್ನಲು ಎಲೀಷನು ಅವನಿಗೆ ಅದು ಸಂಭವಿಸ ನೀನು ಕಣ್ಣಾರೆ ಕಾಣುವಿ ಆದರೆ ಅನುಭವಿಸಿಲ್ಲ ಎಂಬುದಾಗಿ ಹೇಳಿದನು. King is lean on him. ಯಾಕಂದ್ರೆ ಅರಸನ ಹಸ್ತಕನಾದ ಸರದಾರ King is depend on this general. ಈ ಒಂದು ರಾಜನು ಆತನ ಮೇಲೆ ಅವಲಂಬನೆ ಆಗಿದ್ದ. King is listen to him. ಅರಸನು ಆತನ ಮಾತು So he ಕೇಳಿಸ್ಕೊಳ್ತಾ have ಇದ್ದ. power to against the servant of God. ದೇವರ ಸೇವಕನ ವಿರುದ್ಧ ಹೋಲಿಕೆ ಶಕ್ತಿ ಇದೆ ಇವನಿಗೆ. How it could be things? ಹೇಗೆ ಈ ಸಂಗತಿಗಳಾಗ ಸಾಧ್ಯ? Because now dearly Samaria castle is they are killing the children and cooking. ಈಗ ಸಮಯ ಪಟ್ಟು ನೋಡ್ಬೇಕಂತ ಹೇಳಿದ್ರೆ ಅವರೆಲ್ಲರೂ ಕೂಡ ಕಡ್ದು ತಿಂತಿದ್ದಾರೆ. Correct?
ಸರಿಯಾ? If I cook Songyun will die. ಸಂಘನ ಅಡ್ಗೆ ಬೇಯಿಸಿ ತಿಂದ್ರೆ Songyun will run away. No. ಸಂಘ ನೋಡೋಗ್ತಾನ. Okay. Songyun like this cannot cook. No. Children. ಸಂಘವನ್ನಂತ ಮಕ್ಕಳನ್ನ ಮಾಡಕ Joshua, Joel. ಜೋಶುವಾ ಜೋಶುವಾ Joshua, chocolate. ಚಾಕ್ಲೇಟ್. Huh? Today let's cook Joshua. ಇವತ್ತು ಜೋಶುವ ಅಡ್ಗೆ ಮಾಡೋಣ. Tomorrow let's cook Vansana. Okay. ನಾಳೆ ಒಂದ್ಸಲ ಅಡ್ಗೆ ಮಾಡೋಣ ಆಯ್ತಾ? Like this together discuss. ಹಿಂಗೆ ಚರ್ಚೆ ಮಾಡ್ತಾ ಇದ್ದಿದ್ದು. How miserable inside the Samaria ಸಮಾರ್ಯ castle. ಊರಲ್ಲಿ ಹೀಗ್ ನಡೀತಾ ಇದೆ, ಎಷ್ಟು ದುರಾತ. This general never can believe what Salvenovaga spoke to the Samaria ಈ castle. ಸೇನಾಧಿಪತಿ ಸಮರ ಪಟ್ಟಣಕ್ಕೆ ಏನ್ ಮಾತಾಡ್ತಾ ಇದ್ದಾನ ಅದು ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ. I was like this general. ನಾನು ಸೇನಾಧಿಪತಿ ಅಂತಿದ್ದೆ, You know? ಸರಿಯಾ? Although I was staying in the church, ಸಭೆಯೊಳಗಿದ್ರೂನು I always complaining. ಯಾವಾಗ್ಲೂ ಕೂಡ ದೂಡುವ ಮನಸ್ಸಿತ್ತು. How Good News Church is true. ಗುಡ್ ಮಿಷನ್ ಹೇಗೆ ಸತ್ಯ. Every Sunday they never make me to take a rest. ಯಾವ ಭಾನುವಾರ ವಿಶ್ರಾಂತಿ ತೆಗೆದುಕೊಳ್ಳ ಬಿಡಲ್ಲ. Always right after Sunday food, all go out and then witness. ಭಾನುವಾರ ಮುಗ್ದಾದ್ಮೇಲೆ ಮತ್ತೆ ಊಟ ಮುಗ್ದಾದ್ಮೇಲೆ ಮತ್ತೆ ಅವರ ವಯಸ್ಸು ಸಾಕ್ಷಿ ಕರೆಸ್ಬೇಕು. Every Sunday. ಭಾನುವಾರ How can it possible? ಹೇಗೆ ತಾನೇ ಸಾಧ್ಯ? Really, Good News Church is true church. ನಿಜ ಗುಡ್ಡಿ ಸಭೆ, ಸತ್ಯ ಸಭೆ, Only gospel. ಬರೇ ಸುವಾರ್ತೆ, Really, only gospel. ಬರೇ ಸುವಾರ್ತೆ. My heart is this much. Complain this much. ಇಷ್ಟು ಇಲ್ಲಿವರೆಗೂ ಬಂದಿತ್ತು. I about to run away. ಓಡೋಗ್ಬೇಕು ಅನ್ಕೊಂಡಿದ್ದೆ, I about to be bomb blast. ಇನ್ನೇನು ಕೂಡ ಬಸ್ ಆಗ್ಬೇಕಾಗಿತ್ತು ಅಷ್ಟೇ. My heart was like this. ನನ್ ಹೃದಯ I am ಹಾಗೆ very far away from God. ದೇವ್ರ ತುಂಬಾ ದೂರ ಐತೆ ಅಲ್ಲ. Although God keep me to stay in the church, ದೇವ್ರು ಸಭೆಯಲ್ಲಿ ಇಟ್ಟಿದ್ರು ಸಹ I always lie to church. ಸಭೆಗೆ ಸುಳ್ಳು ಹೇಳಿ. Nagesh and me saying, ನಾನು ನಾಗೇಶ್ ಒಂದೇ, Nagesh keep on telling me lie. ನಾಗೇಶ್ ಸುಳ್ಳು ಹೇಳ್ತಾನೆ ಇರ್ತಾನೆ. 2.5 years he telling me only lie. 2.5 ವರ್ಷ ಬರೀ ಸುಳ್ಳು ಹೇಳ್ಕೊಂಡೆ ಬಂದಾನೆ. Pastor, my Pastor. nursing college December will finish. ನರ್ಸಿಂಗ್ ಕಾಲೇಜ್ ಡಿಸೆಂಬರ್ ಮುಗಿತದೆ. Next December I ask when Nagesh when will finish? ಮತ್ತೆ ಯಾವ ಮುಗಿತದೆ ಕೇಳಿದ್ರೆ Next December will finish. ಮತ್ತೆ ಇನ್ನೊಂದು ಡಿಸೆಂಬರ್ Next ಮುಗಿತದೆ. December I ask ಮತ್ತೆ ಡಿಸೆಂಬರ್ when ಕೇಳಿದ್ರೆ you graduate? ಯಾವಾಗ Next December. ಮತ್ತೆ ಇನ್ನೊಂದು ಡಿಸೆಂಬರ್. I don't know now 3.5 years. No, college already finished. ಕಾಲೇಜ್ ಅಲ್ಲಿ ಮುಗ್ದೋಗಿದೆ. So when December? Which December? ಯಾವ ಡಿಸೆಂಬರ್ ಅದು? 2030 December? 2030, 2040? 2040. Which December? ಯಾವ ಡಿಸೆಂಬರ್ ರೀ? Pastor, my Pastor. industry experience not yet done. I need to go. ಬೀದಲೆಲ್ಲ ಕೂಡ ಸುತ್ತಾಡಿದ್ರು ಸಾಕಾಗಿಲ್ಲ, ಇನ್ನು ಹೋಗ್ಬೇಕು. But my spy is there. I can call Satyananda. You check. Nagesh. ನಾಗೇಶ ಏನ್ Shibu, you check. ಏನ್ They ಮಾಡ್ತಾರೆ? all watching Nagesh. no? ಅವರೆಲ್ಲ ನಾಗೇಶ ನೋಡ್ತಾ ಇದಾರಲ್ಲ. Is it lie? ಸುಳ್ಳು ಹೇಳ್ತಿದ್ದಾನೆ. 2.5 years. He keep on continue regularly, stably. No, stably continue lie. 2.5 ವರ್ಷ ಸ್ಥಿರವಾಗಿ ಸುಳ್ಳು ಹೇಳ್ಕೊಂಡ್ ಬಂದಾನೆ. Mother also very angry upon me. ತಾಯಿ ನನ್ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. Why my son never go out and walk? ನನ್ ಮಗ ಯಾಕೆ ಹೊರಗೆ ಕೆಲಸ ಮಾಡಲ್ಲ? He's with friend barabam like this. ಫ್ರೆಂಡ್ಸ್ ಇದೆ ಬರ ಅಂತ bike night ಬೈಕ್ bike. ಅಲ್ಲಿ ರಾತ್ರಿ ಎಲ್ಲ. Oh, this bike very good. ಈ ಬೈಕ್ ಚೆನ್ನಾಗಿದೆ. Yesterday Songyun bike. ನಿನ್ನೆ ಸಂಗೀನ್ ಬೈಕ್, Grandfather ಅವ್ರ ತಾತ Songbuk and Songyun by going to college. ಸಂಗಿ ಇಬ್ರು ಕಾಲೇಜ್ ಹೋಗ್ತಾ ಇದಾರಲ್ಲ. Right? ಸರಿಯಾ? By Nagesh drive. ನಾಗೇಶ್ ಓಡಿಸ್ತಾ ಇದ್ದಾನೆ. Bike is good. ಬೈಕ್ ಚೆನ್ನಾಗಿದೆ. Nagesh know which bike is good bike. ನಾಗೇಶ್ ಗೊತ್ತು ಯಾವ ಬೈಕ್ The ಚೆನ್ನಾಗಿದೆ. fact is Nagesh never have even one bike also. ಅದ್ ಹೇಳ್ಬೇಕಾದ್ರೆ ಅವ್ರ ಹತ್ರ ಒಂದ್ ಬೈಕು ಇಲ್ಲ. Only driving other people bike. ಬೇರೆ Oh good. ಬೈಕ್ಸ್ ಓಡಿಸ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ತಿದ್ದಾನೆ. Fact is never have his own bike. ಸತ್ಯ ಅಂದ್ರೆ ಸ್ವಂತ ಬೈಕ್ ಇಲ್ಲ ಅವನಿಗೆ. Isn't it? ಹೌದಾ ಇಲ್ಲ? I also said Nagesh only lie. ನಾಗೇಶನಂತೆಯೇ ನಾನು ಸುಳ್ಳು ಹೇಳ್ಕೊಂಡೇ ಇದ್ದೆ. Always I enter the church at 9 p.m. ಚರ್ಚ್ ಹೋಗೋದು 9 ಗಂಟೆ ರಾತ್ರಿ. Actually my college finish 5 p.m. ನನ್ ಕಾಲೇಜ್ ಮುಗಿದು 5 ಗಂಟೆ. 4 hour what I will do? 4 ಗಂಟೆ ಏನ್ ಮಾಡೋದು? 1 hour health. 1 ಗಂಟೆ Health club. ಎಲ್ಲ ಹೆಲ್ತ್ ಕ್ಲಬ್ಗೆ ಹೋಗ್ತಾ ಇದ್ದೆ. Take shower 1 hour. 1 ಗಂಟೆ ಸ್ನಾನ. And then still after 1 hour health also I have a lot of power. ಅದಾದ್ಮೇಲೆ ಎಲ್ಲ ಮಾಡೋದು ತುಂಬಾ ಶಕ್ತಿ ಅಲ್ಲ. It is no. ಹಿಂಗೆ I want to roaming with the girlfriend. ಹುಡುಗಿ ಜೊತೆ ಅಡ್ಡಾಡ್ಬೇಕಲ್ಲ. That time no girlfriend. ಗರ್ಲ್ ಫ್ರೆಂಡ್ ಇರ್ಲಿಲ್ಲ. Sometime is there, sometime not there. ಕೆಲವು ಸಾರಿ ಇದ್ರೆ ಕೆಲವು ಸಾರಿ So, okay, 1 hour basketball. ಮತ್ 1 ಗಂಟೆ ಬಾಸ್ಕೆಟ್ ಬಾಲ್. 1 hour. 1 ಗಂಟೆ. Only 2 hours spent. No. 2 ಗಂಟೆ ಮುಗೀತಲ್ಲ. 2 hour remain. No. 2 ಗಂಟೆ ಉಳ್ಕೊಂಡಿದ್ಯಲ್ಲ. 2 hour I go to the internet cafe. ಇಂಟರ್ನೆಟ್ ಕ್ಯಾಫೆಗೆ ಹೋಗ್ತಾ ಇದ್ದೆ. I cannot play game well. ಗೇಮ್ ಚೆನ್ನಾಗಿ ಆಡಕ್ ಬರಲ್ಲ. Turn on the music ಮ್ಯೂಸಿಕ್ ಹಾಕೋದು, and spend 2 hours. 2 ಗಂಟೆ ಕಳಿಯೋದು, Spend. ಕಳಿಯೋದು ಸುಮ್ನೆ. Money is going. No, Pastor, money is going. ಹಣ ಹೋಗ್ತಾ ಇದೆ. Money is there. Money. ಹಣ ಹೋಗ್ಲಿ. Too much. 24,000 monthly. 24,000 ರೂಪಾಯಿ ಇದೆ ತಿಂಗಳಿಗೆ. ಬಿಸಾಕು.
Really, ನಿಜ, very luxury life. ತುಂಬಾ I'm not joking. ದುಬಾರಿ ಜೀವನ ತಮಾಷೆ ಹೇಳ್ತಿಲ್ಲ. Every day 2 hours, ದಿನ 2 ಗಂಟೆ money spent. ಹಣ ಖರ್ಚು ಮಾಡ್ತಾ ಇದ್ದೆ. Money is there in my account. ನನ್ನ ಅಕೌಂಟಲ್ಲಿ ದುಡ್ಡಿದೆ, Spent. ಖರ್ಚು ಮಾಡೋದು. Lie to church. ಸಭೆಗೆ ಸುಳ್ಳು ಹೇಳ್ತಾ So ಇದ್ದೆ. church is living for gospel. ಸಭೆ ಸುವಾರ್ತೆಗಾಗಿ ಜೀವಿಸ್ತಾ ಇದೆ. My heart going to the world. ನನ್ನ ಹೃದಯ That ಲೋಕಗಳ care ಕಡೆ was too much. ತುಂಬಾ ಸಂಧಿ ಇತ್ತು. Right? ಸರಿಯಾ? My heart very, very sick. ನನ್ನ ಹೃದಯ ತುಂಬಾ ಕಾಯಿಲೆ. One day, I fall into the sick 1 week. 1 ವಾರ ಕಾಯಿಲೆಗೆ ಬಿದ್ದೆ. My heart no happiness. ನನ್ನ ಹೃದಯ ಸಂತೋಷ ಇರ್ಲಿಲ್ಲ. Full of life, full of darkness. ಸುಳ್ಳು ಕತ್ತಲೆ ತುಂಬಿಕೊಂಡಿತ್ತು. When your heart not good, ನಿಮ್ಮ ಹೃದಯ ಚೆನ್ನಾಗಿಲ್ದಿರುವಾಗ it will affect your body also. ನಿಮ್ಮ ದೇಹಕ್ಕೂ ಕೂಡ ಅದು ಪ್ರಭಾವ My health is ಬೀರುತ್ತೆ. not good, raise your hand. ನನ್ನ ಆರೋಗ್ಯ ಚೆನ್ನಾಗಿಲ್ಲ, ಅವ್ರ ಕೈ ಎತ್ತಿ ಈಗ. My health is not very good. ನನ್ನ ಆರೋಗ್ಯ ಚೆನ್ನಾಗಿಲ್ಲ, Your heart may be not good. ನಿಮ್ಮ ಹೃದಯ ಚೆನ್ನಾಗಿಲ್ಲ, ಅದಕ್ಕೆ Heart is a problem. ಹೃದಯ ಸಮಸ್ಯೆ ಆಗಿದೆ. Nobody raise your hand. ಯಾರು ಕೈ ಎತ್ತಾ ಇಲ್ಲ? Chumilla. ಚೊನ್ಮಿಲ್ಲ. Understand? ಅರ್ಥ ಆಯ್ತಾ? Full 1 week I straight I sick. 1 ವಾರ ಹುಷಾರಿರ್ಲಿಲ್ಲ. That time I realized ಆಗ ಅರ್ಥ ಆಯ್ತು, what I earn. ನಾನ್ ಏನ್ ದುಡ್ದೆ. Like to church, ಸಭೆಗೆ ಸುಳ್ಳು ಹೇಳ್ದೆ, like to serve an over ದೇವರ God. ಸೇವೆ ಸುಳ್ಳು ಹೇಳ್ದೆ. And at that time, ಆ ಸಮಯದಲ್ಲಿ car send car. ದೇವರು ಕಾರ್ ಕಳಿಸಿದ. Morning 7 a.m. ಬೆಳಿಗ್ಗೆ 7 ಗಂಟೆಗೆ. Grandeur. In Korea, South Korea, Hyundai company best car name is Grandeur. ಅದಾದ್ಮೇಲೆ ಕೂಡ ಸೌತ್ ಕೊರಿಯಾದಲ್ಲಿ ಉತ್ತಮ ಕಾರ್ ಎಂದು ಹಿಂಡೆಯಲ್ಲಿ Grandeur car 7 a.m. I passing the zebra crossing. ಜೀಬ್ರಾ ಕ್ರಾಸ್ ಅಲ್ಲಿ ದಾಟ್ಕೊಂಡು ಹೋಗ್ಬೇಕಾದ್ರೆ 7 ಗಂಟೆಗೆ. That time car send Grandeur and passing by me. ಅದಾದ್ಮೇಲೆ ಕೂಡ ಗ್ರಾನ್ಸರ್ ಕಾರ್ ಬಂದು ನನ್ ಮುಂದೆಯಿಂದ ಹೋಯ್ತು. On that day I supposed to die. ಆ ದಿನ ನಾನ್ ಸಾಯ್ಬೇಕಾಗಿತ್ತು. 7 a.m. 7 ಗಂಟೆಗೆ. Still I remember. ಇನ್ನು ನೆನಪಿದೆ. I about to touch car. ಇನ್ನೇನು ಕಾರ್ ಮುಟ್ಬೇಕು ಇನ್ನು. After I cross zebra crossing, I kneel down. ಜೀಬ್ರಾ ಕ್ರಾಸ್ ಮುಗ್ದಾದ್ಮೇಲೆ ಹಿಂಗ್ ಮೊಣಕಾಲು ಹೋಗ್ವೆ. Urine didn't come, but I lose my all the power. ಉಚ್ಚೆ ಬರ್ಲಿಲ್ಲ, ಆದ್ರೆ ಹಂಗೆ I surrender. ನಾನು ಎತ್ಬಿಟ್ಟೆ ಕೈನ. God, ದೇವ್ರೇ, I am wrong. ತಪ್ಪಾಗಿದ್ದೀನಿ ನಾನು. I hands up. ನಾನು ಒಪ್ಪಿಸ್ಕೊಡ್ತೀನಿ. I give up. ನಾನ್ ಬಿಟ್ಕೊಡ್ತೀನಿ. I try to live very nice and very stylish life. ಒಳ್ಳೆ ತುಂಬಾ ಶೈಲಿಯ ಜೀವನ ಜೀವಿಸ್ಬೇಕು ಅನ್ಕೊಂಡೆ. Making the girlfriend also. ಗರ್ಲ್ ಫ್ರೆಂಡ್ ಕೂಡ ಮಾಡ್ಕೊಳ್ಳೋದು. Lie to church side by side and I enjoying. ನಾನು ಆನಂದ ಪಡ್ತಾ ಇದ್ದೀನಿ. In the church also I'm very good brother. ಸಭೆಯಲ್ಲಿ ನೋಡ್ಬೇಕು ಒಳ್ಳೆ In ಸಹೋದರ. worldly also study in Korea, health, university and then making the beautiful girlfriend and one day I'll marry. ಅದಾದ್ಮೇಲೆ ಕೂಡ ಕಾಲೇಜ್ ಹೋಗ್ಬೇಕಾದ್ರೆ ಕೂಡ ಒಳ್ಳೆ ಯೂನಿವರ್ಸಿಟಿಯಲ್ಲಿ Salary also very good. ಒಳ್ಳೆ ಕೂಡ ಸಂಬಳ ಇದೆ. Maybe if I become elder in the church, I will marry with a beautiful sister. ಸಭೆಯಲ್ಲಿ ಎಲ್ಡರ್ ಆದ್ರೆ ನಾನು ಒಳ್ಳೆ ಸುಂದರ ಸಹೋದರ ಮದುವೆ ಆಗ್ತೀನಿ. Something was there. ಏನೋ ಇತ್ತು. But on that day, ಆ ದಿನದಲ್ಲಿ God sent Grandeur. ದೇವರು ಗ್ರಾನ್ಸರ್ ಅನ್ನು ಕಳಿಸಿದನು. God last warning he done. ಕೊನೆ ಒಂದು ಎಚ್ಚರಿಕೆ ಕೊಟ್ಟ. I will kill you. ನಾನು ಕೊಂದಾಗ್ತೀನಿ ನೋಡು ಅಂತ. One scripture can I read? ಒಂದು ವಾಕ್ಯ ತೋರಿಸ್ಲಾ? One scripture. ಒಂದು ವಾಕ್ಯ. Romans chapter 8. ರೋಮಪುರ 8ನೇ ಅಧ್ಯಾಯ. Romans chapter 8. Chapter 8 verse 6. 8:6. For to be carnally mind is death, but to be spiritual mind is life and peace. ಶರೀರ ಭಾವಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮನವುಗಳ ಮೇಲೆ ಮನಸ್ಸಿಡುವುದು ಜೀವವು ಮನಃಶಾಂತಿಯಾಗಿದೆ. 13. 13. Romans chapter 8 verse 13. ರೋಮಪುರ 8:13. We read together. ಜೊತೆ ಓದೋಣ. 1, 2, 3. For if you live according to the flesh, you will die. But if by the Spirit you put to death the deeds of the body, you will live. How Bible say? ಮತ್ತೆ ಹೇಳ್ತಾ ಇದೆ, Last warning. ಕೊನೆ ಎಚ್ಚರಿಕೆ. I know. ನನಗೆ ಗೊತ್ತು. Do you know why I know? ನನಗೆ ಯಾಕೆ ಗೊತ್ತೇಳಿ? Already long time ago, God give sign, kampa, ದೇವರು ಆಗ್ಲೇ ಸೂಚನೆ ಕೊಟ್ಟಿದೆ, ಪಾಂಪಾಂಗ್ ಪಾಂಪಾಂಗ್ ಅಂತ. I'm going to you. ನಾನ್ ನಿನ್ನ ಹತ್ರ ಬರ್ತೀನಿ. I'm going to you. ನಿನ್ನ ಬಳಿಗೆ ಬರ್ತೀನಿ. I'm doing something to you. ನನಗೆ ಏನಾದ್ರೂ ಮಾಡ್ತೀನಿ. Kampa. The signal I got. ಸರ್, ಇಂತ ಒಂದು ಸಿಗ್ನಲ್ ಬಂತು. What to do? I drink by sin. ನಾನ್ ಪಾಪದ I ಎಳೆಯಲ್ಪಟ್ಟೆ. drink by flesh. ನಾನು ಶರೀರ I ಎಳೆಯಲ್ಪಟ್ಟೆ. drink by desire. ನಾನು ಆಸೆಯಿಂದ ಎಳೆಯಲ್ಪಟ್ಟೆ. Right? ಸರಿಯಾ? 1 week sick and then Granger got sent. 1 ವಾರ ಕಾಯಿಲೆ ಬಿದ್ದು. Last warning. ಕೊನೆ ಎಚ್ಚರಿಕೆ. Correct? ಸರಿಯಾ? If you live for flesh, ನೀ ಶರೀರಕ್ಕಾಗಿ ಜೀವಿಸಿದರೆ, Bible say, ಸತ್ಯದೇವ ಹೇಳುತ್ತೆ,
You will die. ನೀನ್ ಸಾಯ್ತೀಯಾ? On that day, ಆ ದಿನ ನಾನ್ ಸತ್ತೆ. on that day. ಆ ದಿನ ನಾನ್ ಸತ್ತೆ. Surrender. ಒಪ್ಪಿಸ್ಕೊಟ್ಟೆ. Today, Jiwan Cha is dead. ದೇವ್ರೆ ಇವತ್ತು ಜೀವಾಂಶ ಸತ್ತೋದ. Whatever you tell, I will listen. ನೀನ್ ಏನಾದ್ರು ಹೇಳ್ತಾ ನಾನು ಕೇಳಿಸ್ಕೊಂತೀನಿ. On that morning. ಆ ದಿನ ಸಂಜೆ. And then I come back to church. ವಾಪಸ್ ಸಭೆ And ಬಂದೆ. then Pastor Jogyun telling, from our church, we need to go, right? Good News Co. volunteer. ಅದಾದ್ಮೇಲೆ ಪಾಸ್ ಜೋಗ್ಯನ ಹೇಳ್ತಿದ್ದಾರೆ ನಮ್ಮ ಸಭೆಯಿಂದ ಗುಡ್ನೆಸ್ ಕೋ ಫೆಸ್ಟ್ ಇದಕ್ಕೆ ಹೋಗ್ಬೇಕು ಅಂತ. Actually, me and one more brother, ನಾನು ಒಬ್ಬ ಸಹೋದರ, we already discussed. After finish graduation, we will go. ಅದಾದ್ಮೇಲೆ ನಾವು ತೀರ್ಮಾನ ಮಾಡ್ಕೊಂಡು ನಾವು ಇದೆಲ್ಲ ಮುಗ್ದಾದ್ಮೇಲೆ ಹೋಗೋಣ ಅಂತ. But pastor was urgent. ಆದ್ರೆ ಪಾಸ್ ತುಂಬಾ ಅರ್ಜೆಂಟ್ ಅಲ್ಲಿ ಇದ್ರು. Understand? ಸರಿಯಾ? So Choi Eun-sung, Cha Ji-hwan, like two, ಇಬ್ರು ಕೂಡ ನಮ್ಗೆ ಹೇಳಿದ್ರು ಹೆಸರು. and one more sister was there. ಒಬ್ಬ ಸಹೋದರಿ ಇದ್ರು. So from our church, 3 people we applied. ಚರ್ಚ್ ಇಂದ 3 ಅಪ್ಲೈ ಮಾಡಿದ್ವಿ. So Choi Eun-sung, now he's pastor. ಈಗ ಕೂಡ ಚೈನ್ ಸರ್ ಕೂಡ His ಪಾಸ್ father ಆಗಿದ್ದಾರೆ. passed away, so he dropped. ಅವ್ರ ತಂದೆ ತೀರೋದಕ್ಕೋಸ್ಕರ ಬಿಟ್ಟ. So me and one sister from our church, we went abroad. ನಾನು ಮತ್ತೆ ನಮ್ಮ ಸಹೋದರಿ ವಿದೇಶಕ್ಕೆ ಹೋದ್ವಿ. So first country India, second country China. ಮೊದಲನೇ ದೇಶ ಇಂಡಿಯಾ, ಎರಡನೇ ದೇಶ ಚೈನಾ. Correct? ಸರಿಯಾ? How Pastor Mark say? ಬಸವಾಗಿ ಹೇಳಿದೇನು? Tomorrow about this ನಾಳೆ time, ಇಷ್ಟು ಹೊತ್ತಿಗೆ you will be preaching the gospel. You will be saving the people. ನಾಳೆ ಅಷ್ಟೊತ್ತಿಗೆ ರಕ್ಷಣೆ The ಮಾಡ್ತಾ next ಇರ್ತೀರಿ. day I came to India with a missionary in Delhi. I was preaching gospel. ನಾನು 6ನೇ ವರ್ಷ ಡೆಲ್ಲಿಗೆ ಬಂದು ಮಿಷನ್ ಸುವಾರ್ಸ್ ಆಗ್ತಾ ಇದ್ದೀನಿ. Whenever I go to Delhi, ಡೆಲ್ಲಿಗೆ ಹೋದಾಗೆಲ್ಲ I ask to that Gideon pastor. ನಾನು ಗಿದ್ಯೋನ್ ಪಾಸ ಕೇಳ್ತೀನಿ. Gideon, let's go to Munirika. ಗಿದ್ಯೋನ್ ನಾವು ಮುಂದಕ್ಕೆ ಹೋಗೋಣ ನಡಿ. I will spend my 1 year time in Munirika in short term, no? ನಾನು ಶಾರ್ಟ್ ಟರ್ಮ್ ಆಗಿ ಮುನಿಕದಲ್ಲಿ ಸ್ಪೆಂಡ್ ಮಾಡಿದ್ದೆ. Still I can remember the Munirika road. ಮುನಿಕಾ ರಸ್ತೆನೂ ನೆನಪಿದೆ. Smell I can see. ವಾಸನೆ ನೋಡ್ತಾ ಇದ್ದೆ. It's cow dung and Hindu temple. There's ಸಗಣಿ, puja, ಪೂಜಾ, the ಉದನ್ಬತ್ತಿ, mix. ಮಿಶ್ರಣ. Understand? ಅರ್ಥ ಆಯ್ತಾ? And then we need a little adding smell. ಸ್ವಲ್ಪ ಏನಾದ್ರು ಸೇರಿಸ್ಬೇಕು. Northeast people smell like that. ನಾರ್ತ್ ಈಸ್ಟ್ ಜನರ ಒಂದು ವಾಸನೆ. Northeast people. Munirika fully Northeast. ಮುನಿಕಾ ಎಲ್ಲಾ ಬರೀ ನಾರ್ತ್ ಈಸ್ಟ್ ಅವರು Cow and Hindu, the puja smell, and that little adding Northeast smell, then exactly Munirika smell. ಸಗಣಿ ಮತ್ತೆ ಪೂಜಾ ಮತ್ತೆ ಮುನಿ ಇವ್ರದೆಲ್ಲ ನಾರ್ತ್ ಈಸ್ಟ್ ವಾಸನೆ ಸಾಕು. ಮುನಿಕಾ ವಾಸನೆ After ಬರುತ್ತೆ. witness, I drink 2 rupee Coca-Cola and 1 rupee Jalebi. ಅದಾದ್ಮೇಲೆ ಕೂಡ ವಿಟ್ನೆಸ್ ಮುಗ್ದಾದ್ಮೇಲೆ 2 ರೂಪಾಯಿ ಕೋಕೋಲಾ, 1 ರೂಪಾಯಿ ಜೆಲ್ಲಿಬಿ Most. ಕುಡಿಲೇಬೇಕು. Me and my partner, Coca-Cola half. ಅರ್ಧ ಕೋಕೋಲಾ. Because missionary monthly give 100 rupee pocket money. 100 ರೂಪಾಯಿ ಕೊಡ್ತಿದ್ರು ಜೋಬಲ್ಲಿ ಇಡ್ಲಿಕ್ಕೆ ನಮಗೆ. With this money, I buy Coca-Cola and Jalebi every day. ಕೂಡ ಪ್ರತಿ ದಿನ ಕೋಕೋಲಾ ಮತ್ತೆ ಜಿಲೇಬಿ. With brother Cha, anyone go, then they are happy. Today, Coca-Cola and Jalebi confirm. ಇವತ್ತು ಬ್ರದರ್ ಚಾ ಜೊತೆ ಹೋದ್ರೆ ಕೋಕೋಲಾ ಜಿಲೇಬಿ ಸಿಕ್ಕೇ ಸಿಗುತ್ತೆ ಅಂತ ಅವ್ರಿಗೆ ಗೊತ್ತು. I could not believe. ನಾನ್ ನಂಬಕ್ಕಾಗ್ಲಿಲ್ಲ. But Pastor Park receiving the heart. ಪಾಸಪ್ಪ ಹೃದಯ ಹೊಂದ್ಕೊಂಡು Tomorrow about this time, you will preach the gospel. ನಾಳೆ ಇಷ್ಟೊತ್ತಿಗೆ ಸುವಾರ್ತೆ ಸಾರ್ತೀಯ. As a short of missionary church, he sent me. ಶಾರ್ಟ್ ಮಿಷನರಿ ಆಗಿ ಸಭೆ Such ಕಳಿಸಿದ್ದು. a fleshly person. ಅಂತ Always lie. ಸುಳ್ಳು ಹೇಳ್ಕೊಂಡು ಜೀವನ ಮಾಡಿದ್ದು. All covering myself. ಎಲ್ಲಾ ನಾನು ಮುಚ್ಕೊಂಡಿದ್ದೆ. But God changed me ದೇವರನ್ನು ಬದಲಾಯಿಸಿದ through His way. ಆತನ ದಾರಿಯಲ್ಲಿ. Tomorrow about this time. ನಾಳೆ ಇಷ್ಟು ಹೊತ್ತಿಗೆ Today, if you see yourself, ಇವತ್ತು ನಿಮ್ಮನ್ನ ನೋಡ್ಕೊಂಡ್ರೆ some brothers and sisters selfish. ಕೆಲವು ಸಹೋದರ ಸ್ವಾರ್ಥಿಗಳು, Some brothers they only think about their ಕೆಲವು life. ಸಹೋದರ ತಮ್ಮ ಜೀವನ ಬಗ್ಗೆ ಯೋಚನೆ Never ಮಾಡ್ತಾರೆ. think about gospel. ಸ್ವಾರ್ಥ ಬಗ್ಗೆ ಯೋಚನೆ ಮಾಡಲ್ಲ. But you are stronger. God is stronger. ನೀವು ಬಲಿಷ್ಠ, ದೇವ್ರ ಬಲಿಷ್ಠನ? Brothers and sisters, ಸಹೋದರ ಸಹೋದರಿಯರೇ, you are strong. God is strong. ನೀವು ಬಲಿಷ್ಠರ, ದೇವ್ರ ಬಲಿಷ್ಠನ? Your life is going according to your wish, or your life going according to His wish? ನಿಮ್ಮ ಜೀವನ ನಿಮ್ಮ ಅನುಸಾರ ನಡೀತದಾ ಅಥವಾ ದೇವರ ಅನುಸಾರ ನಡೀತದಾ? Huh? According to God's wish. ದೇವರ ಇಷ್ಟಾನುಸಾರ ನಡೀತದೆ. Amen. ಆಮೆನ್. So according to how Bible says, ಅಂತದ್ದು ಹೇಗೆ ಹೇಳುತ್ತೆ? tomorrow about this time, ನಾಳೆ ಇಷ್ಟು ಹೊತ್ತಿಗೆ through the Elisha, God spoke to the Samaria. ಎಲಿಷ ಮೂಲಕ ದೇವರು ಸಮಾರ್ಯ ಪಟ್ಟಣ If ಮಾತಾಡಿದ. they see Samaria people dying, ಸಮಾರ್ಯ ಪಟ್ಟಣ ಜನ ಸಾಯ್ತಾರ ಅಂತ ಹೇಳಿದ್ರೆ they are killing their children, ಮಕ್ಕಳ ಕೊಂದಾಗ್ತಾ ಇದಾರೆ. and they are cutting the right
right? They are cutting the animal and eat. ಪ್ರಾಣಿಗಳನ್ನ ಕೊಂದಾಕಿ ತಿಂತಾ ಇದ್ದಾರೆ. Dove's dung they gather and they wash and they eat. ಪಾರಿವಾಳದ ಹಿಕ್ಕೆ ಎಲ್ಲ ಕೂಡಿಸಿ That ತಿಂತಾರೆ. time. ಅಂತ ಸಮಯದಲ್ಲಿ Such a mess up situation through servant of God spoke tomorrow about this. ಎಲ್ಲಾ ಮೇಲೆ ಕೆಳಗಾಗಿರುವಂತ ಪರಿಸ್ಥಿತಿಯಲ್ಲಿ ದೇವ್ರು ನಾಳೆ ಇಷ್ಟೊತ್ತಿಗೆ ಅಂತ ಮಾತಾಡ್ತಾ ಇದ್ದಾನೆ. Brothers and sisters, ಸಹೋದರ ಸಹೋದರಿಯರೇ, how much you are messed up today, I don't know. ಜೀವನ ಎಷ್ಟು ಕೆಳಗ್ ಮೇಲಾಗಿದೆ ಗೊತ್ತಿಲ್ಲ. But ಆದರೆ you are extremely bad, extremely selfish also. ತೀವ್ರವಾಗಿ ಕೆಟ್ಟವರು, ತೀವ್ರ ಸ್ವಾರ್ಥಿಗಳಾಗಿದ್ರು God is powerful than us. ದೇವ್ರು ನಮಗಿಂತ ಶಕ್ತಿಶಾಲಿ. He will win over us. ನಮ್ಮ ಮೇಲೆ ಗೆದ್ದು He will dragging us to tomorrow about this time. ನಮ್ಮನ್ನ ನಾಳೆ ಇಷ್ಟೊತ್ತಿಗೆ ಎಂಬುದಾಗಿ ಹೇಳ್ಕೊಂಡು ಹೋಗ್ತಾನೆ. Amen. ಆಮೆನ್. Believe this word of God. ದೇವರ ವಾಕ್ಯ ನಂಬಿ God will walk to you. ದೇವ್ರ ನಿಮ್ ಕಾರ್ಯ ಮಾಡ್ತಾನೆ. Let's pray. ಪ್ರಾರ್ಥನೆ ಮಾಡಿಕೊಳ್ಳೋಣ. Thank you, our Heavenly Father. ಪರಲೋಕದ ತುಂಬಾ ಧನ್ಯವಾದಗಳು. Calling of God is your blessing. ದೇವರ ಕರುವಿಕೆ ಆಶೀರ್ವಾದ. Nobody by ourselves came to church. ನಮ್ಮಿಂದ ನಾವು ಸಭೆ ಬರಕ್ ಆಗೋದಿಲ್ಲ. By calling of God we came. ದೇವರ ಕರುವಿಕೆಯಿಂದ ಬಂದಿದ್ದೇವೆ. Still there are so many fleshly thoughts are there. ಇನ್ನು ತುಂಬಾ ಶರೀರದ We ಆಲೋಚನೆಗಳಿವೆ. love ourselves. ನಮ್ಮ ನಾವು ಪ್ರೀತಿಸ್ತೀವಿ. We never think about gospel. ಸುವಾರ್ತೆ ಬಗ್ಗೆ ಯೋಚನೆ ಮಾಡೋದಿಲ್ಲ. But the important thing is the calling of God is clear. ಮುಖ್ಯ ಸಂಗತಿ ಅಂದ್ರೆ ದೇವರ ಕರುವಿಕೆ. When Peter see himself, ಪೇತ್ರ ತನ್ನ ನೋಡ್ಕೊಂಡಾಗ whole night Peter couldn't caught nothing fish. ಇಡೀ ರಾತ್ರಿ ಪೇತ್ರನಿಗೆ ಏನು ಕೂಡ ಸಿಗಲಿಲ್ಲ. But Jesus after meet Peter, ಯೇಸು ಪೇತ್ರನ ಭೇಟಿ ಮಾಡಿದಾದ್ಮೇಲೆ follow me, I will make you fisher of men. ನಾನು ಹಿಂಬಾಲಿಸು, ನಾನು ಮನುಷ್ಯರ ಬೆಸ್ತರಾಗಿ ಮಾಡ್ತೇನೆ. Peter believe word of Jesus. ಪೇತ್ರನು ಯೇಸುವಿನ ಮಾತನ್ನ ನಂಬಿದನು. After that promise walk in his heart, ವಾಗ್ದಾನ ಹೃದಯದಲ್ಲಿ ಕೆಲಸ ಮಾಡಿದಾದ್ಮೇಲೆ he threw away immediately he followed Jesus. ತಕ್ಷಣ ಬಿಸಾಡಿ ಯೇಸು ಹಿಂಬಾಲಿಸ್ಕೊಂಡು ಹೋದನು. Today calling of Jesus is condition. ಇವತ್ತು ಯೇಸುವಿನ ಕರುವಿಕೆ ಒಂದು ಷರತ್ತಾಗಿದೆ. Calling of God is a condition for us to living in the gospel. ದೇವರ ಕರುವಿಕೆ ನಾವೆಲ್ಲರೂ ಕೂಡ ಸುವಾರ್ತೆಯೊಳಗೆ. If we see now Samaria castle, ನಾವು ಸಮರ್ಪಣೆ ನೋಡ್ಬೇಕಾದ್ರೆ really so messed up. ಎಲ್ಲಾ ಕೂಡ ಇದಾಗಿದೆ. That's why through the servant of God, Elisa, God spoke tomorrow about this. ದೇವರ ಸೇವಕರ ಮುಖ ನಾಳೆ ಇಷ್ಟೊತ್ತಿಗೆ ದೇವರು Today no job, ಇವತ್ತು ಕೆಲಸ ಇಲ್ಲ, today no money, ಏನು ಹಣ ಇಲ್ಲ, today situation not good, ಪರಿಸ್ಥಿತಿಗಳು ಚೆನ್ನಾಗಿಲ್ಲ, today really difficult situation. ನೋಡ್ಬೇಕು ಇವತ್ತು ಕಷ್ಟ ಪರಿಸ್ಥಿತಿಗಳಿವೆ. That in that position, God wants us to depend on God tomorrow about this time. ದೇವರು ನಾಳೆ ಇಷ್ಟೊತ್ತಿಗೆ ಅಂತ ಆರಿಸ್ಕೋಬೇಕಂತ ಬಯಸ್ತಾ ಇದ್ದಾರೆ. You remember all our brothers and ಎಲ್ಲಾ sisters. ಸಹೋದರರನ್ನ ನೆನಪಿಸಿಕೊಳ್ಳಿರಿ. Don't look at today. ಇವತ್ತು ನೋಡಬೇಡಿ. Through the servant of God gave the promise tomorrow about this time. Let us believe. ಸೇವಕರೊಂದಿಗೆ ನಾಳೆ ಇಷ್ಟೊತ್ತಿಗೆ ದೇವರು ವಾಗ್ದಾನ ಕೊಟ್ಟಿದ್ದನ್ನು ನಂಬೋಣ. Let us learn the faith. ನಂಬಿಕೆಯನ್ನು ಕಲಿಯೋಣ. In compared to John, God never could teach David. ಸುಖವಾದ ಸಂಗತಿಯಲ್ಲಿ ದೇವರು ದಾವೀದನಿಗೆ That's why purposely keeping the Saul, ಉದ್ದೇಶಪೂರ್ವಕವಾಗಿ make him ಸಾಲನ್ನು to chase David to kill. ಯಾವತ್ತೂ ಕೂಡ ದಾವೀದನ್ನು ಈ ರೀತಿಯಾಗಿ ಮಾಡಿ Who made such a kind of situation? ಅಂತ ಪರಿಸ್ಥಿತಿ ಬರಮಾಡಿದ್ಯಾರು? God made. ದೇವರೇ ಮಾಡಿದ್ದು. To teach David how to depend on God. ದಾವೀದನಿಗೆ ಹೇಗೆ ದೇವರ ಆತ್ಮದಿಂದ Heavenly ಕಲಿಸಬೇಕಂತ. Father, ಪರಲೋಕ ತಂದೆಯೇ, David come out from the compared to John and look upon God was a blessing. ದಾವೀದ ಸುಖಕರವಾದ ಜೀವಿತ ಹೊರಗೆ ಬಂದು ದೇವರು ನೋಡೋದು ಆಶೀರ್ವಾದವಾಗಿತ್ತು. God, really you love us. ದೇವರು ನಮ್ಮ ಪ್ರೀತಿಸ್ತಾ ಇದ್ದೀರಿ. So you gave this promise. ಈ ವಾಗ್ದಾನ ಕೊಟ್ಟಿದ್ದೀವಿ. All brothers and sisters accept in their heart. ಎಲ್ಲಾ ಸಹೋದರರು ಒಪ್ಪಂದ Let ಮಾಡಿರಿ. us look upon this promise of ಈ God. ವಾಗ್ದಾನ ನೋಡೋತೆ ಮಾಡಿರಿ. You bless us and guide us. ಆಶೀರ್ವದಿಸಿ ನಡೆಸಿರಿ. I pray in the name of Jesus ಯೇಸುವಿನ Christ. ಪ್ರಾರ್ಥಿಸುತ್ತೇನೆ ತಂದೆಯೇ. Amen. ಆಮೆನ್. Thank you so much. ಧನ್ಯವಾದಗಳು.